ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ರಾಜಾದಿರಾಜ ಗುರು ಸಾರ್ವಭೌಮ ಗೋವಿಂದ ಗೋವಿಂದ. ನಮ್ಮ ರಾಘವೇಂದ್ರ ಸ್ವಾಮಿ ಶಾಲಿಮಂಡ ಮಠದಲ್ಲಿ ಮೂಲರಾಮದೇವರ ಸ್ಥಾಪನೆಯಾಗಿ ಇದು 6ನೇ ವರ್ಷ 2020 ಆಗಿದ್ದು. ಅದಾದಮೇಲೆ ಅಂಕಾರಿ ರಾಮಾಚಾರ್ಯವರು ಪ್ರತಿ ವರ್ಷ ಒಬ್ಬರು ಪಂಡಿತರ ಕೈಯಿಂದ ಒಬ್ಬರಿಗೆ ಹೇಳಿಸಿ ಇಲ್ಲಿ ರಾಮಕಥಾ ರಾಮದೇವರ ಚರಿತ್ರೆಯನ್ನು ನಮ್ಮ ಮಠದಲ್ಲಿ ನಡೀತಾ ಇದೆ ಪ್ರತಿ ವರ್ಷ. ಈ ಸಲ ನಮ್ಮ ಮಠಕ್ಕೆ ಚಿಟ್ಟಗುಪ್ಪ ಪದ್ಮನಾಭಾಚಾರ್ಯ ಶಿಷ್ಯ ಆನಂದ್ ತೀರ್ಥಾಚಾರ್ಯವರು ಅಲ್ಲಿ ಮಲ್ಕಾರ್ಗಿರಿಯಲ್ಲಿ ಪದ್ಮನಾಭಾಯ ಚಿಟ್ಟಗುಪ್ಪ ಅವರ ಹತ್ರ ಅಧ್ಯಯನ ಮಾಡಿದ್ದಾರೆ. ಅವರಿಗೆ ಇಲ್ಲಿ ನಮ್ಮ ಹತ್ತಿರ ಈಗ ಅವರು ರಾಮಚರಿತ್ರೆ ರಾಮಕಥಾ ಹೇಳುತ್ತಾರೆ. ನಮ್ಮ ಸಂಘದ ವತಿಯಿಂದ ಅವರಿಗೆ ಶ್ರೀಸಾರ್ಥ ನಮಸ್ಕಾರವನ್ನು ಮಾಡಿ ಸ್ವಾಗತವನ್ನು ಬಯಸುತ್ತೇವೆ. ರಾಜಾದಿರಾಜ ಗುರು ಸಾರ್ವಭೌಮ ಗೋವಿಂದ. ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಜಯತ್ಯಜೋ ಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತಸ್ತದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ಹರಿರೀಶಚಂದ್ರಮಾಃ. ವಂದೇ ವಂದ್ಯಂ ವಿಧಿ ಶಿವ ಮಹೇಂದ್ರಾದಿ ವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಧೂತಾವದ್ಯಂ ಸುಖತಿಥಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾಥ್ಯಂ ನೋ ವಿದದದಧಿಕಂ ಬ್ರಹ್ಮನಾರಾಯಣಾಖ್ಯಂ. ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿ ದುಹಿತುಃ ದೇವತಾಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯ ಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಮಹಾವ್ಯಾಕರಣಾಂಬೋಧಿ ಮಂತಮಾನಸಮಂದರಂ ಕವಯಂತಂ ರಾಮಕೀರ್ತ್ಯಾ ಹನುಮಂತಮುಪಾಸ್ಮಹೇ. ಮುಖ್ಯಪ್ರಾಣಾಯ ಭೀಮಾಯ ನಮೋ ಯಸ್ಯ ಭುಜಾಂತರಂ ನಾನಾವೀರಸುವರ್ಣಾನಾಂ ನಿಕಷಾಶ್ಮಾಯಿತಂ ಭವೌ. ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನೌಮಿನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾತ್ಸನ್ಮನೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್. ಸತ್ಯಧೀರಕರಾಬ್ಜೋತ್ತಃ ಜ್ಞಾನವೈರಾಗ್ಯಸಾಗರಃ ಸತ್ಯಜ್ಞಾನಾಖ್ಯತರಣಿಃ ಸ್ವಾಂತಧ್ವಾಂತುಂ ನಿಕೃಂತತು. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ವಾಣಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದ್ಯರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ ಆಪಾದಮೌಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ. ಎಲ್ಲ ಭಗವದ್ಭಕ್ತರಿಗೂ ಕೂಡ ನೂತನ ಸಂವತ್ಸರದ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಶುಭಾಕಾಂಕ್ಷೆಗಳನ್ನು ಮೊದಲಿಗೆ ತಿಳಿಸುತ್ತಾ, ಪ್ರತಿ ನೂತನ ಸಂವತ್ಸರವೂ ಕೂಡ ಅದು ರಾಮ ನವರಾತ್ರಿಯಿಂದಾಗಿ ಪ್ರಾರಂಭವಾಗುವುದರ ಮೂಲಕ ನಮಗೆ ಒಂದು ಸೂಚನೆಯನ್ನು ಕೊಡುತ್ತದೆ. ನಿಮ್ಮ ಜೀವನದಲ್ಲಿ ಏನಾದರೂ ಹೊಸತನ ಅಂತನ್ನೋದು ಬರಬೇಕು, ಅಶುಭ ಹೋಗಿ ಶುಭ ಬರಬೇಕು.
ಅಮಂಗಳವು ಹೋಗಿ ಮಂಗಳವು ಉಂಟಾಗಬೇಕು, ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗಬೇಕು ಅಂತಾದರೆ ಆಗ ಭಗವಂತನ ಉತ್ಸವದಿಂದಾಗಿ ನೀವು ಪ್ರಾರಂಭ ಮಾಡಿದರೆ ಆಗ ಭಗವಂತನ ಅನುಗ್ರಹದಿಂದಾಗಿ ನಿಮಗೆ ಎಲ್ಲ ಶುಭವೂ ಉಂಟಾಗುತ್ತದೆ, ಮಂಗಳವೂ ಉಂಟಾಗುತ್ತದೆ ಅನ್ನುವುದನ್ನು ಸೂಚಿಸುವಂತೆ ಪ್ರತಿ ನೂತನ ಸಂವತ್ಸರವೂ ಕೂಡ ಅದು ರಾಮನವರಾತ್ರೋತ್ಸವದಿಂದಾಗಿ ಪ್ರಾರಂಭವಾಗುತ್ತದೆ. ಒಂದು ನಾವು ವಿಚಾರವನ್ನು ಮಾಡಿ ನೋಡಿದಾಗ ನೂತನ ಸಂವತ್ಸರ ಅಂತನ್ನೋದಕ್ಕೂ ರಾಮನವರಾತ್ರೋತ್ಸವ ಅಂತನ್ನೋದಕ್ಕೂ ಸಮಾನವಾದಂತಹ ಅರ್ಥ ಅಂತನ್ನೋದು ನಮಗೆ ತೋರುತ್ತದೆ. ಯಾಕೆ ಅಂತಂದರೆ ಇಲ್ಲಿ ನೂತನ ಸಂವತ್ಸರ, ಅಲ್ಲಿ ರಾಮನವರಾತ್ರೋತ್ಸವ. ನೂತನ ಅಂತಂದರೆ ಹೊಸದು, ರಾಮನವರಾತ್ರೋತ್ಸವ ಅನ್ನೋಲ್ಲೂ ಕೂಡ ಆ ಹೊಸದು ಅನ್ನುವಂತಹ ಅರ್ಥವನ್ನು ತಿಳಿಸ್ಕೊಡುವಂತಹ ಶಬ್ದ ಇದೆ. ರಾಮ ನವರಾತ್ರ, ನವ ಅಂತಂದರೆ 9 ಅನ್ನುವಂತಹ ಅರ್ಥವಿದೆ. ಅದರ ಜೊತೆಗೆ ನವ ಅಂತಂದರೆ ಹೊಸದ್ದು ಅಂತನ್ನುವ ಅರ್ಥವೂ ಕೂಡ ಇದೆ. ಹಾಗಾಗಿ ನೂತನ ಮತ್ತು ನವ. ಮತ್ತು ಸಂವತ್ಸರ ಅಂತಂದರೆ ಏನು ಅಂತಂದರೆ ಸಂವತ್ಸರ ಅಂತನ್ನುವಂತಹ ಶಬ್ದಕ್ಕೆ ಪರಮಾತ್ಮ ಎಂಬುದಾಗಿ ಅರ್ಥವಿದೆ. ಯಾಕೆಂದರೆ ಸಮ್ಯಕ್ ವತ್ಸಾನ್ ರಮಯತಿ ಇತಿ ಸಂವತ್ಸರ ಅಂತ. ಎಲ್ಲ ಭಕ್ತರನ್ನು ಎಲ್ಲ ಸಜ್ಜನರನ್ನು ಕೂಡ ಪರಮಾತ್ಮ ತಾನು ವತ್ಸಗಳಂತೆ ತನ್ನ ಮಕ್ಕಳಂತೆ ತಾನು ಚೆನ್ನಾಗಿ ರಕ್ಷಣೆಯನ್ನು ಮಾಡಿ ಅವರಿಗೆ ಸಂತೋಷವನ್ನು ಉಂಟು ಮಾಡುತ್ತಾನೆ, ಆನಂದವನ್ನು ಕೊಡುತ್ತಾನೆ. ಹಾಗಾಗಿ ಸಂವತ್ಸರ ಎಂಬುದಾಗಿ ಪರಮಾತ್ಮನನ್ನು ಕರೆಯುತ್ತಾರೆ. ಹಾಗಾಗಿ ಎಲ್ಲರಿಗೂ, ಎಲ್ಲ ಭಕ್ತರಿಗೂ, ಸಜ್ಜನರಿಗೂ ಸಂತೋಷವನ್ನು ಉಂಟು ಮಾಡುವಂತಹ ಪರಮಾತ್ಮ ಸಂವತ್ಸರ. ಹಾಗೆ ಇಲ್ಲಿಯೂ ಕೂಡ ರಾಮ ಅನ್ನುವಂತಹ ಶಬ್ದವೂ ಕೂಡ ಅದೇ ಅರ್ಥವನ್ನು ತಿಳಿಸಿಕೊಡುತ್ತದೆ. ರಮಯತಿ, ಎಲ್ಲರನ್ನೂ ಕೂಡ ಸಂತೋಷಪಡಿಸುತ್ತಾನೆ ಪರಮಾತ್ಮ, ಎಲ್ಲ ಭಕ್ತರನ್ನು ಸಜ್ಜನರನ್ನು ಸಂತೋಷಪಡಿಸುತ್ತಾನೆ. ಹಾಗಾಗಿ ಪರಮಾತ್ಮನಿಗೆ ರಾಮ ಎಂಬುದಾಗಿ ಹೆಸರು. ಹಾಗಾಗಿ ನೂತನ ಸಂವತ್ಸರ, ರಾಮ ನವರಾತ್ರೋತ್ಸವ. ರಾಮ ಅಂತಂದರೆ ಸಂವತ್ಸರ ಅಂತ ಅರ್ಥ, ನವ ಅಂತಂದರೆ ನೂತನ ಅಂತ ಅರ್ಥ. ಇನ್ನು ರಾತ್ರಿ ಅಂತನ್ನುವಂತಹ ಶಬ್ದಕ್ಕೂ ಕೂಡ ಸುಖವನ್ನು ಕೊಡೋದು ಎಂಬುದಾಗಿಯೇ ಅರ್ಥವಿದೆ. ರಾತ್ರಿ ಮಲಗಿದಾಗ ಬೆಳಗಿಂದ ನಮಗೆ ಶ್ರಮವಾಗಿರುತ್ತದೆ, ರಾತ್ರಿ ಮಲಗಿದಾಗ ನಮಗೆ ಸುಖವಾಗುತ್ತದೆ. ಹಾಗಾಗಿ ರಾತ್ರಿ ಏನು ಮಾಡುತ್ತದೆ? ಸುಖವನ್ನು ಉಂಟು ಮಾಡುತ್ತದೆ. ಹಾಗಾಗಿ ರಾತ್ರಿ ಅಂತನ್ನುವಂತಹ ಶಬ್ದಕ್ಕೂ ಕೂಡ ಸುಖವನ್ನು ಕೊಡೋದು ಅಂತ ಅರ್ಥ ಅಂತನ್ನೋದು ಇದೆ. ಹಾಗಾಗಿ ನವರಾತ್ರೋತ್ಸವ, ರಾಮನವರಾತ್ರೋತ್ಸವ ಅಂತನ್ನೋದಕ್ಕೂ ನೂತನ ಸಂವತ್ಸರ ಅನ್ನೋದಕ್ಕೂ ಸಮಾನವಾದಂತಹ ಅರ್ಥವಿದೆ. ಹಾಗಾಗಿ ನಾವು ಇದರಿಂದ ತಿಳಿಯಬೇಕಾದದ್ದೇನು ಅಂತಂದರೆ ನೂತನ ಸಂವತ್ಸರ ಅಂತನ್ನೋದು ಅದು ಪ್ರಾರಂಭವಾಗಬೇಕು, ನಮಗೆ ನೂತನವಾದಂತಹ ಚೈತನ್ಯ ಅಂತನ್ನೋದು ಬರಬೇಕು, ಎಲ್ಲ ಹೊಸ ಮಂಗಲ ಅಂತನ್ನೋದು ನಮಗೆ ಉಂಟಾಗಬೇಕು ಅಂತಂದರೆ ಆಗ ರಾಮನವರಾತ್ರೋತ್ಸವದಿಂದಾಗಿ ಅದನ್ನು ಪ್ರಾರಂಭ ಮಾಡಿದಾಗಲೇ ಭಗವಂತನ ಅನುಗ್ರಹದಿಂದಾಗಿ ನಮಗೆ ಆ ಎಲ್ಲ ಶುಭವೂ ಕೂಡ ಉಂಟಾಗುತ್ತದೆ ಅಂತನ್ನುವುದನ್ನು ನಮಗೆ ಇಲ್ಲಿ ತಿಳಿಸಿಕೊಡುತ್ತಾ ಇದ್ದಾರೆ. ಅದರಲ್ಲಿಯೂ ಕೂಡ ಇಲ್ಲಿ ವಿಶೇಷವಾಗಿ ಈ ಸಂವತ್ಸರದ ಹೆಸರು ಪರಾಭವ ನಾಮ ಸಂವತ್ಸರ. ಪರಾಭವ ಅಂತ ಈ ಹೆಸರನ್ನು ಕೇಳಿದ್ರೇ ಜನರಿಗೆಲ್ಲ ಸ್ವಲ್ಪ ಯಾಕೋ ಹೆದರಿಕೆ ಆಗುತ್ತದೆ. ಪರಾಭವ ಅಂತಂದರೆ ಸೋಲು, ಏನಪ್ಪ ಈ ಸಂವತ್ಸರ ಏನೋ ಚಲೋ ಶುಭವನ್ನು ಉಂಟು ಮಾಡುತ್ತದೆ ಅಂತಂದುಕೊಂಡ್ರೆ ಪರಾಭವ ಹೆಸರೇ ಸೋಲನ್ನು ಕೊಡುತ್ತದೆ ಎನ್ನುವಂತೆ ನಮಗೆ ತೋರುತ್ತಾ ಇದೆಯಲ್ಲ ಅಂತ. ಅದಕ್ಕೆ ನಾವು ಯಾರೂ ಹೆದರಬೇಕಾಗಿಲ್ಲ. ಮನುಷ್ಯನಿಗೆ ಜೀವನದಲ್ಲಿ ಜಯವಿದ್ದಂತೆ ಪರಾಭವ ಸೋಲು ಅಂತನ್ನೋದು ಕೂಡ ಅತ್ಯಂತ ಅವಶ್ಯಕವಾಗಿದೆ. ಯಾಕೆ ಅಂತಂದರೆ ಮನುಷ್ಯ ತಾನು ಅನೇಕ ಕೆಟ್ಟ ಕೆಲಸಗಳನ್ನು ಮಾಡುತ್ತಾನೆ, ಅಧರ್ಮದ ಕಾರ್ಯಗಳನ್ನು ಮಾಡುತ್ತಾನೆ. ಹಾಗಾಗಿ ಅಂತಹ ಕೆಲಸಗಳೆಲ್ಲ ನಮಗೆ ಜಯವಾಗೋದು ಬೇಡ, ಪರಾಭವ ಅಂತನ್ನೋದು ಉಂಟಾಗಲಿ ಅಂತನ್ನುವಂತಹ ಅರ್ಥದಲ್ಲಿ ನಮಗೆ ಕೆಟ್ಟ ಕೆಲಸಗಳನ್ನು ಮಾಡುವಂತಹ ವಿಷಯದಲ್ಲಿ ಪರಾಭವವನ್ನು ತಂದುಕೊಡುತ್ತದೆ. ಇನ್ನು ಅಸುರರನ್ನು ಪರಾಭವಗೊಳಿಸುತ್ತದೆ. ಪರಮಾತ್ಮ ರಾವಣ ಕುಂಭಕರ್ಣರನ್ನು ಸಂಹಾರ ಮಾಡಿ ಯಾವ ರೀತಿಯಾಗಿ ಸಮಸ್ತ ಸಜ್ಜನರಿಗೆ ಸುಖವನ್ನು ಉಂಟು ಮಾಡಿದನೆಯೋ ಹಾಗೆ ಎಲ್ಲ ದುಷ್ಟಶಕ್ತಿಗಳನ್ನು, ಅಸುರರನ್ನು, ದುಷ್ಟ ಭಾವನೆಗಳನ್ನು, ಎಲ್ಲ ದುಷ್ಟ ವ್ಯಸನೆಗಳನ್ನು, ಅದನ್ನೆಲ್ಲವನ್ನೂ ಕೂಡ ಎಲ್ಲ ಆಪತ್ತುಗಳನ್ನು, ವಿಪತ್ತುಗಳನ್ನು ಪರಿಹಾರ ಮಾಡಿ ಅವನ್ನೆಲ್ಲವನ್ನೂ ಕೂಡ ಪರಾಭವಗೊಳಿಸಿ ನಮ್ಮೆಲ್ಲರನ್ನೂ ಕೂಡ ಸಂತೋಷಪಡಿಸುತ್ತಾನೆ ಅನ್ನುವಂತಹ ಅರ್ಥ ನಮಗೆ ಇಲ್ಲಿ ಪರಾಭವ ಸಂವತ್ಸರ ಅಂತನ್ನುವಂತಹ ಹೆಸರಿನಿಂದಾಗಿ ನಾವು ತಿಳಿಯಬಹುದು. ಹೀಗೆ ಹಾಗಾಗಿ ಆ ಪರಾಭವ ಸಂವತ್ಸರವನ್ನು ನಾವು ರಾಮನ ಕಥೆಯನ್ನು ಕೇಳುತ್ತಾ ರಾಮನ ಸ್ಮರಣೆಯಿಂದಾಗಿ ನಾವು ಆ ಒಂದು ಸಂವತ್ಸರವನ್ನು ಪ್ರಾರಂಭ ಮಾಡಿದರೆ ಅತ್ಯಂತ ಶುಭವಾಗುತ್ತದೆ ಅಂತನ್ನುವಂತಹ ವಿಷಯದಲ್ಲಿ ಯಾವುದೇ ವಿಧವಾದಂತಹ ಸಂದೇಹವಿಲ್ಲ. ಹಾಗಾಗಿ ಈ ಅತ್ಯಂತ ರಾಮನವರಾತ್ರೋತ್ಸವದ ಈ ಪರ್ವಕಾಲದಲ್ಲಿ, ಯುಗಾದಿಯ ಈ ಪರ್ವಕಾಲದಲ್ಲಿ ಭಗವಂತನಿಗೆ, ರಮಾದೇವಿಗೆ, ವಾಯುದೇವರಿಗೆ, ಬ್ರಹ್ಮದೇವರಿಗೆ, ಸರಸ್ವತಿ ಭಾರತೀಯರಿಗೆ ಹಾಗೂ ಗರುಡಶೇಷ ರುದ್ರಾದಿ ಸಮಸ್ತ ದೇವತೆಗಳಿಗೆ, ಪದ್ಮನಾಭ ತೀರ್ಥರನ್ನು ಆರಂಭಿಸಿ ಸಮಸ್ತ ಗುರುಗಳಿಗೆ
ಟೀಕಾಕೃತ್ಪಾದಾದಿ ಸಮಸ್ತ ಗುರುಗಳಿಗೆ, ಇಲ್ಲಿ ವಿಶೇಷವಾಗಿ ಸನ್ನಿಹಿತರಾಗಿರುವಂತಹ ರಾಘವೇಂದ್ರ ಸ್ವಾಮಿಗಳಿಗೆ ಹಾಗೂ ಸತ್ಯಜ್ಞಾನ ತೀರ್ಥರಿಗೆ ಅನೇಕ ನಮಸ್ಕಾರಗಳನ್ನು ಸಲ್ಲಿಸಿ, ಅಧುನಾ ಪೀಠದಲ್ಲಿ ವಿರಾಜಮಾನರಾಗಿರುವಂತಹ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ, ನನಗೆ ರಾಮಶಬ್ದವನ್ನು ಆರಂಭಿಸಿ ಇವತ್ತು ರಾಮಾಯಣದ ಪ್ರವಚನವನ್ನು ಹೇಳುವಂತೆ ನನಗೆ ವಿದ್ಯೆಯನ್ನು ಬೋಧಿಸಿ ನನ್ನ ಸ್ವರೂಪೋದ್ಧಾರವನ್ನು ಮಾಡಿರುವಂತಹ ನನ್ನ ವಿದ್ಯೋಪದೇಶಕರಾದಂತಹ ಪೂಜ್ಯರಾದಂತಹ ಚಿತ್ರಗುಪ್ಪ ಆಚಾರ್ಯರಿಗೆ ನಮಸ್ಕರಿಸಿ, ಹಾಗೆಯೇ ಈ ಶ್ರೇಷ್ಠವಾದಂತಹ ವೈಷ್ಣವ ಜನ್ಮವನ್ನು ಕೊಟ್ಟಿರುವಂತಹ ನನ್ನ ತಂದೆ ತಾಯಿಗಳಿಗೂ ನಮಸ್ಕರಿಸಿ ಈ ಒಂದು ರಾಮಾಯಣದ ಪ್ರವಚನವನ್ನು ಪ್ರಾರಂಭವನ್ನು ಮಾಡುತ್ತಾ ಇದ್ದೇನೆ. ರಾಮಾಯಣ ಅಂತನ್ನೋದು ಅನೇಕ ರಾಮಾಯಣಗಳಿವೆ. ಅದರಲ್ಲಿ ಸಾಕ್ಷಾತ್ತು ಹಯಗ್ರೀವ ರೂಪಿಯಾದಂತಹ ಪರಮಾತ್ಮನೇ, ಸರ್ವೋತ್ತಮನಾದಂತಹ ಸರ್ವಜ್ಞನಾದಂತಹ ಹಯಗ್ರೀವ ರೂಪಿಯಾದಂತಹ ಪರಮಾತ್ಮನೇ ಮೂಲ ರಾಮಾಯಣವನ್ನು ತಾನು ರಚನೆ ಮಾಡಿದ್ದಾನೆ. ಅದು ಎಷ್ಟು ದೊಡ್ಡ ರಾಮಾಯಣ ಅಂತಂದರೆ ಶತಕೋಟಿ ವಿಸ್ತೀರ್ಣವಾದದ್ದು, 100 crores ಅಷ್ಟು ಶ್ಲೋಕಗಳಿವೆ. ಅಂತಹ ವಿಸ್ತಾರವಾದಂತಹ ರಾಮಾಯಣ. ಆದರೆ ಆ ರಾಮಾಯಣ ಅಂತನ್ನೋದು ನಮಗೆ ಇವತ್ತು ಉಪಲಬ್ಧವಿಲ್ಲ. ಆದರೂ ನಮ್ಮ ಮೇಲೆ ಅನುಗ್ರಹವನ್ನು ಮಾಡೋದಕ್ಕಾಗಿ ಅಂತ ವಾಲ್ಮೀಕಿ ಋಷಿಗಳು ತಾವು ರಾಮಾಯಣವನ್ನು ಅತ್ಯಂತ ಪ್ರಾಮಾಣಿಕವಾದಂತಹ ರೀತಿಯಲ್ಲಿ ರಚನೆ ಮಾಡಿಕೊಟ್ಟಿದ್ದಾರೆ. ಅದನ್ನು ಆದಿಕಾವ್ಯ ಎಂಬುದಾಗಿಯೂ ಕೂಡ ನಾವು ತಿಳಿಯುತ್ತೇವೆ. ಅಂತಹ ವಾಲ್ಮೀಕಿಗಳು ರಾಮಾಯಣವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಇನ್ನು ರಾಮಚಂದ್ರ ದೇವರು ಅವತಾರವನ್ನು ಮಾಡಿದಾಗ ವಾಯುದೇವರು ಹನುಮಂತನಾಗಿ ತಾನು ರಾಮನ ಸೇವೆಯನ್ನು ಮಾಡಿದಂತಹ ಆ ಹನುಮಂತನೇ ತಾನು 3ನೇ ಅವತಾರದಲ್ಲಿ ಶ್ರೀಮದಾಚಾರ್ಯರಾಗಿ ಅವತಾರವನ್ನು ಮಾಡಿ ತಾವು ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಆ ಗ್ರಂಥವನ್ನು ರಚನೆ ಮಾಡಿ ಆ ಗ್ರಂಥದಲ್ಲಿ 3ನೇ ಸರ್ಗದ ಕೊನೆ ಭಾಗವನ್ನು ಆರಂಭಿಸಿ 9ನೇ ಸರ್ಗ ಮುಗಿಯುವವರೆಗೂ ಕೂಡ ರಾಮಾಯಣವನ್ನು ಸ್ವಯಂ ಶ್ರೀಮದಾಚಾರ್ಯರು ಅಂದರೆ ಹನುಮಂತನ ರೂಪದಿಂದಾಗಿ ರಾಮನ ಚರಿತ್ರೆಯನ್ನು ನೋಡಿ ರಾಮನ ಸೇವೆಯನ್ನು ಮಾಡಿರುವಂತಹ ವಾಯುದೇವರೇ ಆ ರಾಮಾಯಣವನ್ನು ನಮಗೆ ರಚನೆ ಮಾಡಿಕೊಟ್ಟಿದ್ದಾರೆ. ಆ ಶ್ರೀಮದಾಚಾರ್ಯರ ಶಿಷ್ಯರಾದಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರ ಮಕ್ಕಳಾದಂತಹ ನಾರಾಯಣ ಪಂಡಿತಾಚಾರ್ಯರು ಈ ವಾಲ್ಮೀಕಿ ರಾಮಾಯಣವನ್ನು ಉಪಜೀವಿಸಿಕೊಂಡು ಶ್ರೀಮದಾಚಾರ್ಯರು ಕೊಟ್ಟಂತಹ ನಿರ್ಣಯಗಳ ಒಂದು ಪ್ರಕಾಶದಲ್ಲಿ ನಮಗೆ ಸಂಗ್ರಹ ರಾಮಾಯಣ ಅಂತನ್ನುವಂತಹ ಶ್ರೇಷ್ಠವಾದಂತಹ ಗ್ರಂಥವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಅಂತಹ ಸಂಗ್ರಹ ರಾಮಾಯಣದ ಪ್ರವಚನವನ್ನು ಯಥಾಶಕ್ತಿ ಮಾಡುವಂತಹ ಪ್ರಯತ್ನವನ್ನು ಮಾಡುತ್ತೇನೆ. ನಾವೆಲ್ಲರೂ ಕೂಡ ಅತ್ಯಂತ ಭಕ್ತಿಯಿಂದಾಗಿ ಈ ರಾಮನ ಚರಿತ್ರೆಯನ್ನು ನಾವು ಕೇಳಬೇಕು. ರಾಮನ ಚರಿತ್ರೆಯನ್ನು ನಾವು ಕೇಳುತ್ತಾ ಇದ್ದರೆ ನಮ್ಮ ಮೈ ಪುಳಕಿತವಾಗಬೇಕು, ನಮ್ಮ ದೇಹ ಪುಳಕಿತವಾಗಬೇಕು. ನಮ್ಮ ಬಂಧುಗಳು, ಮಿತ್ರರು, ನಮ್ಮ ತಂದೆ ತಾಯಿಂದರ ಬಗ್ಗೆ ಹೇಳಿದರೆ ಯಾವ ರೀತಿಯಾಗಿ ನಮ್ಮ ಹೃದಯ ಕರಗುತ್ತದೆಯೋ, ನಮಗೆ ರೋಮಾಂಚನವಾಗುತ್ತದೆಯೋ, ಕಣ್ಣಲ್ಲಿ ಆನಂದ ಬಾಷ್ಪಗಳು ಬರುತ್ತವೆಯೋ, ಹಾಗೆ ನಾವು ಭಗವಂತನ ಚರಿತ್ರೆಯನ್ನು ಅಷ್ಟು ಭಕ್ತಿಯಿಂದಾಗಿ ಸಂತೋಷದಿಂದಾಗಿ ಆ ರಾಮನ ಚರಿತ್ರೆಯನ್ನು ನಾವು ಕೇಳಬೇಕು. ಇದನ್ನೆಲ್ಲವನ್ನು ಕೂಡ ಭಾಗವತ ನಮಗೆ ಚೆನ್ನಾಗಿ ತಿಳಿಸಿಕೊಡುತ್ತದೆ. ಹಾಗೆ ನಾವು ರಾಮನ ಚರಿತ್ರೆಯನ್ನು ಕೇಳಿದರೆ ನಾವು ಈ ರಾಮನವರಾತ್ರೋತ್ಸವವನ್ನು ಆಚರಣೆ ಮಾಡಿದ್ದು ಅತ್ಯಂತ ಸಾರ್ಥಕ ಅಂತ ಆಗುತ್ತದೆ. ಹಾಗೆ ಭಕ್ತಿಯಿಂದಾಗಿ ಕೇಳುವಂತೆ ರಾಮನೇ ನಮಗೆ ಅನುಗ್ರಹವನ್ನು ಮಾಡಬೇಕು. ಯಾಕೆ ಅಂತಂದರೆ ರಾಮ ತಾನೇನು ಮಾಡಿದ, ಕಲ್ಲಾಗಿರುವಂತಹ ಅಹಲ್ಯೆಯನ್ನು ತಾನು ಮತ್ತೆ ಸ್ತ್ರೀಯಾಗುವಂತೆ ಚೇತನವಾಗುವಂತೆ ತಾನು ಮಾಡಿದ. ಹಾಗೆ ನಮ್ಮ ಹೃದಯವೂ ಕೂಡ ಕಲ್ಲಿನಂತೆ ಅದು ಅತ್ಯಂತ ಕಠಿಣವಾಗಿದೆ. ಹಾಗಾಗಿ ಆ ಭಗವಂತ ಆ ಹೃದಯಕ್ಕೆ ಮೃದುತ್ವವನ್ನು ಕೊಟ್ಟು ಆ ಭಗವಂತನ ಚರಿತ್ರೆಯನ್ನು ಕೇಳಿದಾಗ ಆ ಹೃದಯವು ಕರಗಿ ದ್ರವೀಭೂತವಾಗುವಂತೆ ಪರಮಾತ್ಮ ಅನುಗ್ರಹವನ್ನು ಮಾಡಬೇಕು ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಈ ರಾಮಾಯಣದ ಪ್ರವಚನವನ್ನು ಪ್ರಾರಂಭ ಮಾಡುತ್ತಾ ಇದ್ದೇನೆ. ರಾಮಚಂದ್ರ ದೇವರು ಅವತಾರ ಮಾಡಿದ್ದು ಸೂರ್ಯವಂಶದಲ್ಲಿ, ಶ್ರೇಷ್ಠವಾದಂತಹ ಸೂರ್ಯವಂಶದಲ್ಲಿ ರಾಮಚಂದ್ರ ದೇವರು ಅವತಾರವನ್ನು ಮಾಡುತ್ತಾರೆ. ಹಾಗಾಗಿ ಕವಿಗಳು ತಾವು ಆ ಸೂರ್ಯವಂಶವನ್ನು ಸಂಕ್ಷೇಪವಾಗಿ ವರ್ಣನೆಯನ್ನು ಮಾಡೋದಕ್ಕಾಗಿ ಅಂತ ಭಗವಂತ ಮಾಡಿದಂತಹ ಸೃಷ್ಟಿ ಕಾರ್ಯವನ್ನೆಲ್ಲವನ್ನೂ ಕೂಡ ತಿಳಿಸಿಕೊಡುತ್ತಾರೆ. ಭಗವಂತ ತಾನು ಎಲ್ಲವನ್ನೂ ಕೂಡ ಪ್ರಳಯವನ್ನು ಮಾಡಿ ತಾನು ಕ್ಷೀರಸಾಗರದಲ್ಲಿ ತಾನು ಮಲ್ಕೊಂಡಿದ್ದಾನೆ. ಹೀಗೆ ಆ ಪ್ರಳಯ ಕಾಲವೆಲ್ಲ ಮುಗಿದು
ಮತ್ತೆ ಸೃಷ್ಟಿಕಾಲ ಅಂತನ್ನೋದು ಪ್ರಾರಂಭವಾದಾಗ, ಸೃಷ್ಟಿಕಾಲ ಅಂತನ್ನೋದು ಬಂದಾಗ ಆಗ ಸಮಸ್ತ ಜಗತ್ತಿನ ಸೃಷ್ಟಿಯನ್ನು ಮಾಡಬೇಕು ಎಂಬುದಾಗಿ ಭಗವಂತ ಇಚ್ಛೆಯನ್ನು ಮಾಡಿದ್ದಾನೆ, ಸಂಕಲ್ಪವನ್ನು ಮಾಡಿದ್ದಾನೆ. ಹೀಗೆ ಸಂಕಲ್ಪವನ್ನು ಮಾಡಿ ಪರಮಾತ್ಮ ಪ್ರಕೃತಿಯನ್ನು ಉಪಾದಾನವನ್ನಾಗಿ ಮಾಡಿಕೊಂಡು 24 ತತ್ವಗಳ ಸೃಷ್ಟಿಯನ್ನು ಮಾಡಿದ್ದಾನೆ. ಮತ್ತೆ ಆ ತತ್ವಗಳನ್ನು ಸೃಷ್ಟಿ ಮಾಡೋದಷ್ಟೇ ಅಲ್ಲದೆ ಆಯಾ ತತ್ವಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳನ್ನು ಕೂಡ ತಾನು ಸೃಷ್ಟಿಯನ್ನು ಮಾಡಿದ್ದಾನೆ. ಸೃಷ್ಟಿಯನ್ನು ಮಾಡಿ ಬ್ರಹ್ಮದೇವರಿಗೆ ಆದೇಶವನ್ನು ಮಾಡುತ್ತಾನೆ, ನೀವು ಸೃಷ್ಟಿ ಕಾರ್ಯವನ್ನು ಮುಂದುವರೆಸಿರಿ, ನೀವು ವಿಶೇಷವಾಗಿ ಸೃಷ್ಟಿಯನ್ನು ಮಾಡಬೇಕು ಎಂಬುದಾಗಿ ಹೇಳಿದಾಗ ಆಗ ಬ್ರಹ್ಮದೇವರು ಬೇರೆ ದೇವತೆಗಳಿಂದಾಗಿ ಸಹಿತರಾಗಿ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಭಗವಂತ ಸೃಷ್ಟಿ ಮಾಡುವಂತ ಹೇಳುತ್ತಿ, ಆದರೆ ಸೃಷ್ಟಿಯನ್ನು ಮಾಡುವುದಕ್ಕೆ ನಮಗೇನೂ ಆಶ್ರಯವೇ ಇಲ್ಲ. ಎಲ್ಲ ತತ್ವಗಳನ್ನು ಭಗವಂತ ಸೃಷ್ಟಿ ಮಾಡಿಕೊಟ್ಟಿದ್ದಾನೆ. ಆದರೆ ಆ ತತ್ವಗಳನ್ನೆಲ್ಲವನ್ನೂ ಕೂಡ ಒಂದು ಕಡೆಗೆ ಕೂಡಿಸಿ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಬೇಕಾಗಿದೆ. ಆದರೆ ಅದು ದೇವತೆಗಳಿಂದಾಗಿ ಸಾಧ್ಯವಾಗುತ್ತಾ ಇಲ್ಲ. ಹಾಗಾಗಿ ಆ ದೇವತೆಗಳೆಲ್ಲ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡುತ್ತಾರೆ, ತ್ವನ್ನೋ ಜಗಚ್ಚಿತ್ರ ವಿಚಿತ್ರ ಸರ್ಗ ನಿಸ್ಸೀಮ ಶಕ್ತಿ ಕುರು ಸನ್ನಿಕೇತಂ. ಹಾಗಾಗಿ ಪರಮಾತ್ಮ ನೀನು ಅನಂತವಾದಂತಹ ಶಕ್ತಿಯುಳ್ಳವನಾಗಿದ್ದಿ. ಹಾಗಾಗಿ ಜಗತ್ತಿನ ಸೃಷ್ಟಿ ಮಾಡುವಂತಹ ಶಕ್ತಿ ಮುಖ್ಯವಾಗಿ ನಿನ್ನಲ್ಲಿಯೇ ಇದೆ. ಹಾಗಾಗಿ ನಮ್ಮ ಮೇಲೆ ಅನುಗ್ರಹವನ್ನು ಮಾಡಿ ಬ್ರಹ್ಮಾಂಡವನ್ನು ಸೃಷ್ಟಿಯನ್ನು ಮಾಡಿಕೊಡು. ಎಲ್ಲ ಸೃಷ್ಟಿ ಕಾರ್ಯವನ್ನು ಮಾಡೋದಕ್ಕೆ ಉಪಯೋಗಿಯಾಗಿರುವಂತಹ ಆಶ್ರಯವಾದಂತಹ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿಕೊಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಆಗ ಭಗವಂತ ಬ್ರಹ್ಮಾಂಡವನ್ನು ಸೃಷ್ಟಿಯನ್ನು ಮಾಡಿ ಎಲ್ಲ ದೇವತೆಗಳಿಂದಾಗಿ ಸಹಿತನಾಗಿ ಬ್ರಹ್ಮಾಂಡದಲ್ಲಿ ಪ್ರವೇಶವನ್ನು ಮಾಡಿದ್ದಾನೆ. ಪರಮಾತ್ಮನ ನಾಭಿಯಿಂದಾಗಿ ಕಮಲ ಅಂತನ್ನೋದು ಹುಟ್ಟಿದೆ. ಆ ಕಮಲದಿಂದಾಗಿ ಬ್ರಹ್ಮದೇವರು ಅಲ್ಲಿ ಹುಟ್ಟಿದ್ದಾರೆ. ಆ ಬ್ರಹ್ಮದೇವರು ಆ ಕಮಲದ ಏನು ದಳಗಳಿವೆ ಅದನ್ನು ಉಪಾದಾನವನ್ನಾಗಿ ಮಾಡಿಕೊಂಡು ಚತುರ್ದಶ ಭುವನಗಳನ್ನು, ಚತುರ್ದಶ ಲೋಕಗಳನ್ನು ಸೃಷ್ಟಿ ಮಾಡುತ್ತಾರೆ. ಹಾಗೆ ಇನ್ನಿತರ ಅನೇಕ ದೇವತೆಗಳನ್ನು ಸೃಷ್ಟಿ ಮಾಡುತ್ತಾರೆ. ಹೀಗೆ ಎಲ್ಲ ದೇವತೆಗಳ ಸೃಷ್ಟಿಯನ್ನು ಮಾಡಿ ಇನ್ನು ಮರೀಚಿ ಮೊದಲಾದಂತಹ 9 ಜನ ಋಷಿಗಳನ್ನು ಬ್ರಹ್ಮದೇವರು ಸೃಷ್ಟಿ ಮಾಡುತ್ತಾರೆ. 9 ಜನ ಋಷಿಗಳಲ್ಲಿ ಒಬ್ಬರು ಮರೀಚಿ ಋಷಿಗಳು. ಆ ಮರೀಚಿ ಋಷಿಗಳಿಗೆ ಕಶ್ಯಪ ಋಷಿಗಳು ತಾವು ಹುಟ್ಟುತ್ತಾರೆ. ಆ ಕಶ್ಯಪ ಋಷಿಗಳು ದಕ್ಷ ಪ್ರಜಾಪತಿಯ 13 ಜನ ಹೆಣ್ಣು ಮಕ್ಕಳನ್ನು ತಾವು ಮದುವೆಯಾಗುತ್ತಾರೆ. ಆ 13 ಜನ ಹೆಣ್ಣು ಮಕ್ಕಳಲ್ಲಿ ಒಬ್ಬಳು ಅದಿತಿ ದೇವಿ. ಆ ಅದಿತಿ ದೇವಿಯಲ್ಲಿ 12 ಆದಿತ್ಯರು ಅದಿತಿ ದೇವಿಯ ಮಕ್ಕಳು. ಹಾಗಾಗಿಯೇ ಅವರಿಗೆ ಆದಿತ್ಯರು ಎಂಬುದಾಗಿ ಹೆಸರು. ಅಂತಹ 12 ಆದಿತ್ಯರು ಆ ಅದಿತಿ ದೇವಿಯಲ್ಲಿ ಹುಟ್ಟುತ್ತಾರೆ ಕಶ್ಯಪರಿಂದಾಗಿ. ಆ 12 ಆದಿತ್ಯರಲ್ಲಿ ಒಬ್ಬನು ವಿವಸ್ವಾನ್ ಅನ್ನುವಂತಹ ಆದಿತ್ಯ. ಆ ವಿವಸ್ವಾನ್ ಅನ್ನುವಂತಹ ಆದಿತ್ಯನಿಂದಲೇ, ಸೂರ್ಯನಿಂದಲೇ ವೈವಸ್ವತಮನು ಹುಟ್ಟುತ್ತಾನೆ. ಆ ವೈವಸ್ವತಮನುವಿಗೆ ಶ್ರಾದ್ದದೇವ ಎಂಬುದಾಗಿಯೂ ಕೂಡ ಮತ್ತೊಂದು ಹೆಸರಿದೆ. ಅಂತಹ ವೈವಸ್ವತಮನು ತಾನು ಸೂರ್ಯನಿಂದಾಗಿ, ವಿವಸ್ವಾನ್ ಅನ್ನುವಂತಹ ಸೂರ್ಯನಿಂದಾಗಿ ವೈವಸ್ವತಮನು ಹುಟ್ಟುತ್ತಾನೆ. ಆ ವೈವಸ್ವತಮನುವಿನಿಂದಾಗಿ ಇಕ್ಷ್ವಾಕು ರಾಜ ಹುಟ್ಟುತ್ತಾನೆ. ಇಕ್ಷ್ವಾಕು ಕ್ಷುವತೋ ಮನೋಹ. ಒಂದು ಸಲ ವೈವಸ್ವತಮನು ಸೀಣುತ್ತಾನೆ ಅಂತ, ನೆಗಡಿ ಬಂದಾಗ ಸೀಣುತ್ತೇವೆ ನೋಡಿ, ಹಾಗೆ ಸೀಣಿದಾಗ ಹುಟ್ಟಿದಂತಹ ರಾಜನೇ ಇಕ್ಷ್ವಾಕು ರಾಜ. ಆ ಇಕ್ಷ್ವಾಕು ರಾಜ ಆ ಸೂರ್ಯನ ವಂಶ ಅಂತ ಅನ್ನೋದು ಹೀಗೆ ಇಕ್ಷ್ವಾಕು ರಾಜನಿಂದಾಗಿ ಪ್ರಾರಂಭವಾಗಿ ಆ ಇಕ್ಷ್ವಾಕು ರಾಜನ ವಂಶದಲ್ಲಿಯೇ ಶ್ರೀರಾಮಚಂದ್ರ ಅವತಾರ ಮಾಡುವವನಿದ್ದಾನೆ. ಆ ಇಕ್ಷ್ವಾಕು ರಾಜನ ವಂಶದಲ್ಲಿ ಅನೇಕ ಶ್ರೇಷ್ಠರಾದಂತಹ ರಾಜರುಗಳು, ಜಗನ್ಮಾನ್ಯರಾದಂತಹ ಅನೇಕ ಧರ್ಮಶಾಲಿಗಳಾದಂತಹ ರಾಜರುಗಳು ಅವತಾರವನ್ನು ಮಾಡಿದ್ದಾರೆ, ಹುಟ್ಟಿದ್ದಾರೆ. ಆ ಕುಲದಲ್ಲಿ, ಆ ವಂಶದಲ್ಲಿ ರಘುರಾಜ ಅನ್ನುವಂತಹ ಒಬ್ಬ ಶ್ರೇಷ್ಠನಾದಂತಹ ರಾಜನು ಹುಟ್ಟಿದ್ದಾನೆ. ಆ ರಘುರಾಜನ ಮಗ ಅಜರಾಜ. ಆ ಅಜರಾಜನ ಮಗನೇ ದಶರಥ ಮಹಾರಾಜ, ರಾಮಚಂದ್ರ ದೇವರ ತಂದೆಯಾದಂತಹ ದಶರಥ ಮಹಾರಾಜ. ಹೀಗೆ ಆ ಸೂರ್ಯವಂಶದಲ್ಲಿ ದಶರಥ ರಾಜನು ತಾನು ಹುಟ್ಟಿದ್ದಾನೆ. ತಾನು ದಶರಥ ರಾಜ ಚೆನ್ನಾಗಿ ರಾಜ್ಯವನ್ನು ಪರಿಪಾಲನೆ ಮಾಡುತ್ತಾ ಇದ್ದಾನೆ. ತಾನು ಪರಿಪಾಲನೆ ಮಾಡುವಂತಹ ರಾಜ್ಯದ ಹೆಸರು ಅಯೋಧ್ಯ ಎಂಬುದಾಗಿ. ಅಂತಂದರೆ ಆ ಪುರದ ಮೇಲೆ ಯಾರೂ ಯುದ್ಧವನ್ನು ಮಾಡಿ ಗೆಲ್ಲಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಹಾಗಾಗಿ ಅದಕ್ಕೆ ಅಯೋಧ್ಯ ಎಂಬುದಾಗಿ ಹೆಸರು ಇತ್ತು. ಅಂತಹ ಅಯೋಧ್ಯಾಧಿಪತಿಯಾಗಿ ದಶರಥ ರಾಜನು ತಾನು ರಾಜ್ಯವನ್ನು ಪರಿಪಾಲನೆ ಮಾಡುತ್ತಾ ಇದ್ದಾನೆ. ತನ್ನ ಹೆಸರಿಗೆ ತಕ್ಕಂತೆ ದಶರಥ ಅಂದರೆ 10 ದಿಕ್ಕುಗಳಲ್ಲಿಯೂ ಕೂಡ ರಥವನ್ನು ಓಡಿಸಿ ಎಲ್ಲ ದಿಕ್ಕುಗಳಲ್ಲೂ ಕೂಡ ಜಯವನ್ನು ಪಡೆಯುತ್ತಾ ಇದ್ದ. ಹಾಗಾಗಿ ತನಗೆ ಪ್ರತಿಪಕ್ಷರಾದವರು ಯಾರೂ ಇರಲೇ ಇಲ್ಲ, ಅಪೋಸಿಷನ್ನೇ ಇಲ್ಲ. ಎಲ್ಲರನ್ನೂ ಕೂಡ ಸೋಲಿಸಿ ತಾನು ರಾಜ್ಯವನ್ನು ಪರಿಪಾಲನೆ ಮಾಡುತ್ತಾ ಇದ್ದ ದಶರಥ ಮಹಾರಾಜ. ಅಂತಹ ಮಹಾಪರಾಕ್ರಮಿ, ಅದರ ಜೊತೆಗೆ ಮಹಾ ಧಾರ್ಮಿಕನಾದಂತಹ ರಾಜ. ತಾನು ರಾಜ್ಯವನ್ನು ಪರಿಪಾಲನೆ ಮಾಡುತ್ತಾ ಇದ್ದರೆ ಧರ್ಮಕ್ಕೆ ಚೆನ್ನಾಗಿ
ಅಭಿವೃದ್ಧಿ ಅಂತನ್ನೋದು ಆಗುತ್ತಾ ಇದೆ. ತಸ್ಮಿನ್ ಪಾಲಯತಿ ಕ್ಷೋಣೀಂ ಅರ್ಥಕಾಮ ವಿಷಾಣವಾನ್ ಧರ್ಮಶ್ಚತುಷ್ಪಾದ್ವವೃಧೆ ಸಾಕ್ಷಾನ್ ಮೋಕ್ಷಧುರಂಧರ. ಧರ್ಮ ಅಂತಂದರೆ ಅದು ವೃಷಭಕ್ಕೆ ಸಂಕೇತ. ವೃಷಭ ಅಂತನ್ನೋದು ಧರ್ಮಕ್ಕೆ ಸಂಕೇತ, ಎತ್ತು. ಆ ಎತ್ತು ಧರ್ಮದ ಒಂದು ಅಭಿಮಾನಿ ದೇವತೆಯಿಂದ ನಾವು ಕೇಳುತ್ತೇವೆ, ಧರ್ಮದ ಸಂಕೇತ. ಆ ಎತ್ತು ವೃಷಭವು ಯಾವ ರೀತಿಯಾಗಿ ವೃದ್ಧಿಯನ್ನು ಹೊಂದಬೇಕೋ ಹಾಗೆ ಈ ಧರ್ಮವೂ ಕೂಡ ವೃದ್ಧಿಯನ್ನು ಹೊಂದುತ್ತಾ ಇದೆ. ವೃಷಭಕ್ಕೆ 4 ಪಾದಗಳು, ಹಾಗೆ ಧರ್ಮಕ್ಕೂ ಕೂಡ 4 ಪಾದಗಳಿವೆ. ಆ 4 ಪಾದಗಳು ಸ್ಥಿರವಾಗಿ ಇದ್ದರೆ ಆಗ ಧರ್ಮ ಅಂತನ್ನೋದು ಚೆನ್ನಾಗಿ ನಿಲ್ಲಲು ಸಾಧ್ಯವಿದೆ. ಏನು ಆ 4 ಪಾದಗಳು ಅಂತಂದರೆ ಸತ್ಯ, ಶೌಚ, ತಪಸ್ಸು ಮತ್ತು ದಯಾ ಎಂಬುದಾಗಿ 4 ಪಾದಗಳು. ಈ 4 ಪಾದಗಳ ಮೇಲೆ ಧರ್ಮ ಅಂತನ್ನೋದು ನಿಂತಿರುತ್ತದೆ. ಹಾಗಾಗಿ ಆ 4 ಪಾದದಿಂದಾಗಿ ಕೂಡಿರುವಂತಹ ಧರ್ಮ ಅಂತನ್ನೋದು ಚೆನ್ನಾಗಿ ಅಭಿವೃದ್ಧಿ ಆಗುತ್ತಾ ಇದೆ. ಇನ್ನು ವೃಷಭಕ್ಕೆ ನಾವು ನೋಡುತ್ತೇವೆ 2 ಕೊಂಬುಗಳಿರುತ್ತವೆ. ಹಾಗೆ ಈ ಧರ್ಮಕ್ಕೂ ಕೂಡ 2 ಕೊಂಬುಗಳಿವೆ ಅಂತೆ. ಯಾವುದವು ಅಂತಂದರೆ ಧರ್ಮ, ಅರ್ಥ ಮತ್ತು ಕಾಮ ಎಂಬುದಾಗಿ 2 ಕೊಂಬುಗಳಿವೆ. ಅಂತಂದರೆ ಆಗಿನ ಜನರೆಲ್ಲರೂ ಕೂಡ ಬೇಕಾದಷ್ಟು ಸಂಪತ್ತನ್ನು ಗಳಿಸುತ್ತಾ ಇದ್ದರು. ಆದರೆ ಯಾವುದೋ ಅಧರ್ಮದ ಮಾರ್ಗದಿಂದಾಗಿ ಸಂಪತ್ತನ್ನು ಗಳಿಸೋದಲ್ಲ, ಅತ್ಯಂತ ಧಾರ್ಮಿಕವಾದಂತಹ ಮಾರ್ಗದಿಂದಾಗಿ ಧರ್ಮದಿಂದಲೇ ಅರ್ಥವನ್ನು ಸಂಪಾದನೆ ಮಾಡುತ್ತಾ ಇದ್ದರು. ಮತ್ತು ಕಾಮವನ್ನು ಕೂಡ ಧರ್ಮದಿಂದಲೇ ವಿಷಯ ಭೋಗವನ್ನು ಮಾಡ್ತಾ ಇದ್ದರು. ಆದರೆ ತಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟೇ ವಿಷಯ ಭೋಗವನ್ನು ಮಾಡುತ್ತಾ ಇದ್ದರೆ ಹೊರತು ಅಧಿಕವಾಗಿ ವಿಷಯ ಭೋಗವನ್ನು ಮಾಡ್ತಾ ಇರಲಿಲ್ಲ. ವಿಹಿತವಾದಂತಹ ಭೋಗವನ್ನೇ ಮಾಡುತ್ತಾ ಇದ್ದರೆ ಹೊರತು ನಿಷಿದ್ಧವಾದಂತಹದ್ದರ ಭೋಗವನ್ನು ಸರ್ವಥಾ ಮಾಡುತ್ತಾ ಇರಲಿಲ್ಲ. ಇನ್ನು ಎತ್ತು ಅಂತಂದರೆ, ವೃಷಭ ಅಂತಂದರೆ ಅದು ಭಾರವನ್ನು ಹೊತ್ತಿರುತ್ತದೆ. ಹಾಗೆ ಈ ಧರ್ಮ ಅಂತನ್ನೋದು ಕೂಡ ಯಾವುದನ್ನು ಹೊತ್ತಿದೆ, ಅದು ಹೊತ್ತಿರುವಂತಹ ಭಾರ ಯಾವುದು ಅಂತಂದರೆ ಸಾಕ್ಷಾತ್ ಮೋಕ್ಷಧುರಂಧರ, ಮೋಕ್ಷವೆಂಬಂತಹ ಭಾರವನ್ನು ಹೊತ್ತಿದೆ. ಅಂದರೆ ನಿಷ್ಕಾಮವಾಗಿ ನಾವು ಧರ್ಮವನ್ನು ಮಾಡಿ ಅದನ್ನು ನಾವು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿದರೆ ಮೋಕ್ಷವೇ ಸಿಗುತ್ತದೆ. ಅಂತಹ ಮೋಕ್ಷವೆಂಬಂತಹ ಮಹಾಫಲವನ್ನು ಕೊಡುವಂತಹ ಜ್ಞಾನದ್ವಾರ ಮೋಕ್ಷವೆಂಬಂತಹ ಮಹಾಫಲವನ್ನು ಕೊಡುವಂತಹ ಧರ್ಮ ಅಂತನ್ನೋದು ಚೆನ್ನಾಗಿ ಅದು ಅಭಿವೃದ್ಧಿ ಆಗುತ್ತಾ ಇದೆ. ರಾಜ ತಾನು ಚೆನ್ನಾಗಿ ರಾಜ್ಯವನ್ನು ಪರಿಪಾಲನೆ ಮಾಡುತ್ತಾ ಇದ್ದಾನೆಯಾ ಇಲ್ಲ ಅಂತನ್ನೋದನ್ನು ನಾವು ತಿಳಿಯೋದು ಹೇಗೆ? ಅದಕ್ಕೆ ಮಾನದಂಡ ಏನು? ರಾಜ ತಾನು ಚೆನ್ನಾಗಿ ರಾಜ್ಯವನ್ನು ಪರಿಪಾಲನೆ ಮಾಡುತ್ತಾ ಇದ್ದಾನೆ ಅಂತನ್ನೋದಕ್ಕೆ ಮಾನದಂಡವೇನು ಅಂತಂದರೆ, ರಾಜನು ತಾನು ರಾಜ್ಯವನ್ನು ಪರಿಪಾಲನೆ ಮಾಡಬೇಕಾದಾಗ ಧರ್ಮಕ್ಕೆ ಅಭಿವೃದ್ಧಿ ಇತ್ತು ಅಂತಾದರೆ, ಧರ್ಮ ಅಂತನ್ನೋದು ಚೆನ್ನಾಗಿ ಅದು ಬೆಳೆಯುತ್ತಾ ಇತ್ತು, ಧರ್ಮಕ್ಕೆ ಯಾವುದೇ ವಿಧವಾದಂತಹ ಕೊರತೆ ಇಲ್ಲ, ಯಾವುದೇ ವಿಧವಾದಂತಹ ಹಾನಿ ಇಲ್ಲ ಅಂತಾದರೆ ರಾಜ ತಾನು ಚೆನ್ನಾಗಿ ರಾಜ್ಯವನ್ನು ಪರಿಪಾಲನೆ ಮಾಡುತ್ತಾ ಇದ್ದಾನೆ ಎಂಬುದಾಗಿ ನಾವು ತಿಳಿಯಬೇಕು. ಅದೇ ಧರ್ಮಕ್ಕೆ ಪುರಸ್ಕಾರವಿಲ್ಲ, ಅಧರ್ಮ ಅಂತನ್ನೋದೇ ನಡೆಯುತ್ತಾ ಇದೆ ಅಂತಂದರೆ ಆಗ ರಾಜ್ಯ ಪರಿಪಾಲನೆ ಅಂತನ್ನೋದು ಸರಿಯಾಗಿ ಇಲ್ಲ ಎಂಬುದಾಗಿ ನಾವು ತಿಳಿಯಬಹುದು. ಹಾಗೆ ದಶರಥ ರಾಜ ತಾನು ರಾಜ್ಯವನ್ನು ಪರಿಪಾಲನೆ ಮಾಡುವಂತಹ ಸಂದರ್ಭದಲ್ಲಿ ಧರ್ಮಕ್ಕೆ ಯಾವುದೇ ವಿಧವಾದಂತಹ ಹಾನಿ ಅಂತನ್ನೋದು ಇರಲಿಲ್ಲ, ಧರ್ಮಕ್ಕೆ ಚೆನ್ನಾಗಿ ಅಭಿವೃದ್ಧಿ ಅಂತನ್ನೋದು ಇತ್ತು. ತಾನು ಸ್ವಯಂ ಧರ್ಮವನ್ನು ಮಾಡುತ್ತಾ ಎಲ್ಲ ಜನರೂ ಕೂಡ ಧರ್ಮ ಮಾರ್ಗದಲ್ಲಿ ಇರುವಂತೆ ರಾಜ ತಾನು ಪ್ರಚೋದನೆಯನ್ನು ಮಾಡುತ್ತಾ ಇದ್ದ. ಹೀಗೆ ಅತ್ಯಂತ ಧರ್ಮದಿಂದಾಗಿ ರಾಜ್ಯವನ್ನು ಪರಿಪಾಲನೆ ಮಾಡುತ್ತಾ ಇದ್ದ. ಮತ್ತು ರಾಜ ತಾನು ಮಹಾದಾನಿಯಾಗಿದ್ದ. ಯಾರಾದರೂ ತಮಗೆ ಅಪೇಕ್ಷಿತವಾದದ್ದನ್ನು ಬೇಡೋದಕ್ಕಾಗಿ ಅಂತ ಬಂದು ಅದನ್ನು ಪಡೆಯದೇ ಹಿಂತಿರುಗಿ ಹೋದದ್ದೇ ಇಲ್ಲ. ಸದಾಕಾಲ ಅವರಿಗೆ ಅಪೇಕ್ಷಿತವಾದದ್ದು ರಾಜ ಕೊಟ್ಟೇ ಕೊಡುತ್ತಾ ಇದ್ದ, ಅವರಿಗೆ ಅಪೇಕ್ಷಿತವಾದದ್ದನ್ನು ಪೂರ್ಣ ಮಾಡುತ್ತಲೇ ಇದ್ದ. ಹಾಗಾಗಿ ಹೀಗೆ ಅತ್ಯಂತ ಎಲ್ಲ ರಾಜ್ಯದ ಎಲ್ಲರನ್ನೂ ಕೂಡ ತನ್ನ ಮಕ್ಕಳಂತೆ ಚೆನ್ನಾಗಿ ನೋಡಿಕೊಳ್ಳುತ್ತಾ ದಶರಥ ರಾಜ ತಾನು ರಾಜ್ಯವನ್ನು ಪರಿಪಾಲನೆ ಮಾಡುತ್ತಾ ಇದ್ದ. ಆದರೆ ಕಮಪಿ ಸಕಲ ಹೃದ್ಯಂ ಕಲ್ಪಯೇನ್ನೈವ ದೈವಂ, ಎಲ್ಲ ಇದ್ದರೂ ಕೂಡ ರಾಜನಿಗೆ ಒಂದು ಕೊರತೆ ಇತ್ತು. ದೈವವೂ ಕೂಡ ಬಹಳ ವಿಚಿತ್ರ ಇರುತ್ತದೆ ನೋಡಿ. ಎಲ್ಲರಿಗೂ ಎಲ್ಲವನ್ನೂ ಕೂಡ ಒದಗಿಸಿಕೊಡೋದಿಲ್ಲ, ಎಲ್ಲರಲ್ಲೂ ಕೂಡ ಏನೋ ಒಂದು ಲೋಪವನ್ನು ಕೊಟ್ಟಿರುತ್ತದೆ. ಹಾಗೆ ದಶರಥ ರಾಜನಿಗೆ ಭಾರೀ ದೊಡ್ಡ ರಾಜ್ಯವಿದೆ, ಬೇಕಾದಷ್ಟು ಸಂಪತ್ತಿದೆ, ತನ್ನ ಮಾತನ್ನು ಕೇಳುವಂತಹ ಅನೇಕ ಜನ ದಾಸರು ಭೃತ್ಯರು ಇದ್ದಾರೆ, ಅನೇಕ ಜನ ಹೆಣ್ಣಂದಿರು, ಕೇವಲ 3 ಜನ ಅಷ್ಟೇ ಅಲ್ಲ 350 ಜನ ಹೆಣ್ಣಂದರು ಇದ್ದಾರೆ ಎಂಬುದಾಗಿ ನಮಗೆ ರಾಮಾಯಣ ತಿಳಿಸುತ್ತದೆ. ಅಷ್ಟು ಜನ ಹೆಣ್ಣಂದರಿದ್ದಾರೆ. ಹಾಗಿದ್ದರೂ ಕೂಡ ರಾಜನಿಗೆ ಮಕ್ಕಳೇ ಆಗಿರಲಿಲ್ಲ. 60,000 ವರ್ಷ ಕಳೆದಿವೆ, ಹಾಗಿದ್ದರೂ ಕೂಡ ದಶರಥ ರಾಜನಿಗೆ ಮಕ್ಕಳೇ ಇಲ್ಲ. ಹಾಗಾಗಿ ಬಹಳ ದುಃಖಿತನಾಗಿದ್ದಾನೆ ರಾಜ.
ಹೇಗಾದರೂ ಮಾಡಿ ಮಕ್ಕಳನ್ನು ಪಡೆಯಬೇಕು ಎಂಬುದಾಗಿ ತನ್ನ ಮಂತ್ರಿಯಾದಂತಹ ಸುಮಂತ್ರ ಮೊದಲಾದಂತಹ ಅನೇಕ ಮಂತ್ರಿಗಳನ್ನು ಕರೆಸಿದ್ದಾನೆ. ಕರೆಸಿ ವಿಚಾರವನ್ನು ಮಾಡಿದ್ದಾನೆ. ವಿಚಾರವನ್ನು ಮಾಡಿ ಅಶ್ವಮೇಧ ಯಾಗವನ್ನು ಮಾಡಬೇಕು ಎಂಬುದಾಗಿ ತಾನು ನಿಶ್ಚಯಿಸಿದ್ದಾನೆ. ಸಾಮಾನ್ಯವಾಗಿ ಪುತ್ರಫಲ ಬೇಕು ಅಂತಂದರೆ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಬೇಕು ಎಂಬುದಾಗಿ ನಮಗೆ ಶಾಸ್ತ್ರ ಅಂತನ್ನೋದು ತಿಳಿಸುತ್ತದೆ. ಆದರೆ ದಶರಥ ರಾಜ ತಾನು ಮಾಡೋದಕ್ಕೆ ನಿಶ್ಚಯಿಸಿದಂತಹ ಯಾಗ ಯಾವುದು ಅಂತಂದರೆ ಅಶ್ವಮೇಧ ಯಾಗ. ಯಾಕೆ ಅಂತಂದರೆ ಬಹಳ ಸುಂದರವಾದಂತಹ ಮಾತನ್ನು ನಮಗೆ ರಾಮಾಯಣ ತಿಳಿಸಿಕೊಡುತ್ತದೆ. ದಶರಥ ರಾಜ ತಾನು ಆ ಅಶ್ವಮೇಧ ಯಾಗವನ್ನೇ ಯಾಕೆ ಮಾಡಲು ನಿಶ್ಚಯಿಸಿದ ಅಂತಂದರೆ ದಶರಥ ರಾಜ ತಾನು ವಿಚಾರವನ್ನು ಮಾಡಿದನಂತೆ. ಈಗ ಭಗವಂತನಿಗೆ ಯಾವುದು ಅತ್ಯಂತ ಪ್ರಿಯವೋ ಆ ಕಾರ್ಯವನ್ನು ನಾವು ಮಾಡಬೇಕು ಎಂಬುದಾಗಿ ತಾನು ತಿಳಿದ. ಈಗ ಎಲ್ಲ ಯಾಗಗಳಲ್ಲಿಯೂ ಕೂಡ ಅತ್ಯಂತ ಶ್ರೇಷ್ಠವಾದದ್ದು ಭಗವಂತನಿಗೆ ಅತ್ಯಂತ ಪ್ರೀತ್ಯಾಸ್ಪದವಾದಂತಹ ಯಾಗ ಅಂತಂದರೆ ಅದು ಅಶ್ವಮೇಧ ಯಾಗವೇ. ಪುತ್ರಕಾಮೇಷ್ಟಿ ಯಾಗಕ್ಕಿಂತಲೂ ಕೂಡ ಅಶ್ವಮೇಧ ಯಾಗದಿಂದಾಗಿ ಭಗವಂತನ ಪ್ರೀತಿ ಹೆಚ್ಚಾಗಿ ಸಿಗುತ್ತದೆ. ಹಾಗಾಗಿ ನಾನು ಅಶ್ವಮೇಧ ಯಾಗವನ್ನು ಮಾಡಿ ಭಗವಂತನ ಪ್ರೀತಿಯನ್ನು ಪಡೆಯುತ್ತೇನೆ. ಮತ್ತು ನಿನಗೆ ಅಪೇಕ್ಷಿತವಾದಂತಹ ಫಲ ಹೇಗೆ ಸಿಗೋದು? ಪುತ್ರ ಅಂತನ್ನುವಂತಹ ಫಲ ಸಿಗಬೇಕಾಗಿದೆಯಲ್ಲ ಅಂತಂದರೆ ಅದಕ್ಕೆ ತಾನು ವಿಚಾರ ಮಾಡಿದ. ಈಶ್ವರೇಣ ಪ್ರಸನ್ನೇ ಕಿಂ ದುರ್ಲಭಂ ಭಕ್ತವತ್ಸಲೆ. ಪರಮಾತ್ಮ ತಾನು ಪ್ರಸನ್ನನಾದರೆ ಏನು ತಾನೇ ದುರ್ಲಭವಿದೆ? ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ. ಹಾಗಾಗಿ ಪರಮಾತ್ಮ ಪ್ರಸನ್ನನಾದ ಅಂತಂದರೆ ನಮಗೆ ಅಪೇಕ್ಷಿತವಾದಂತಹ ಫಲ ಅಂತೂ ಸಿಕ್ಕೇ ಸಿಗುತ್ತದೆ, ಅದರಲ್ಲಿ ಸಂದೇಹವಿಲ್ಲ. ಅದರ ಜೊತೆಗೆ ಸಕಲ ಸೌಭಾಗ್ಯಗಳೂ ಕೂಡ ಸಿಗುತ್ತದೆ. ಹಾಗಾಗಿ ನಾನು ಪರಮಾತ್ಮನಿಗೆ ಅತ್ಯಂತ ಪ್ರೀತ್ಯಾಸ್ಪದವಾದಂತಹ ಅಶ್ವಮೇಧ ಯಾಗವನ್ನು ಮಾಡುತ್ತೇನೆ ಎಂಬುದಾಗಿ ತಾನು ನಿಶ್ಚಯವನ್ನು ಮಾಡಿದ್ದಾನೆ. ದೊಡ್ಡ ಪಾಠವನ್ನು ನಮಗೆಲ್ಲರಿಗೂ ಕೂಡ ದೊಡ್ಡ ಪಾಠವನ್ನು ದಶರಥ ರಾಜ ತಿಳಿಸಿಕೊಡುತ್ತಾ ಇದ್ದಾನೆ. ನಾವು ನಮ್ಮ ಮನಸ್ಸಿಗೆ ಬಂದಂತೆ ನಾವು ಕಾರ್ಯವನ್ನು ಮಾಡೋದಲ್ಲ, ನಮಗೆ ಅಪೇಕ್ಷೆ ಇದ್ದಂತೆ ನಾವು ಕೆಲಸವನ್ನು ಮಾಡೋದಲ್ಲ. ಭಗವಂತನಿಗೆ ಯಾವುದರಿಂದಾಗಿ ಪ್ರೀತಿಯಾಗುತ್ತದೆಯೋ, ನಾವು ಹೇಗೆ ಮಾಡಿದರೆ ಭಗವಂತನಿಗೆ ಪ್ರೀತಿಯಾಗುತ್ತದೆಯೋ ಹಾಗೆ ನಾವು ಕಾರ್ಯವನ್ನು ಮಾಡಬೇಕು. ಭಗವಂತನಿಗೆ ಪ್ರೀತಿಕರವಾದಂತಹ ಕೆಲಸವನ್ನೇ ನಾವು ಮಾಡಬೇಕು ಅನ್ನುವಂತಹ ಒಂದು ಸಂದೇಶವನ್ನು ನಮಗೆ ರಾಮಾಯಣ ಇಲ್ಲಿ ನಮಗೆ ತಿಳಿಸಿಕೊಡುತ್ತಾ ಇದೆ. ಉದಾಹರಣೆಗೆ ನಮಗೆ ಹಸಿವೆ ಆಯಿತು ಅಂತ ತಿಳ್ಕೊರಿ, ಏನೋ ಸ್ವಿಗ್ಗಿನೋ ಝೊಮ್ಯಾಟೊನೋ ಏನೋ ಮಾಡಿದ್ವಿ ಹೊಟ್ಟೆ ತುಂಬಿಸ್ಕೊಂಡ್ವಿ ಅಂದರೆ ಸರ್ವಥಾ ಅಲ್ಲ. ಉಪವಾಸ ಮಾಡುವಂತ ನಾವೇನು ಹೇಳೋದಿಲ್ಲ, ಶಾಸ್ತ್ರ ಹಾಗೇನು ಹೇಳೋದಿಲ್ಲ. ಅವಶ್ಯವಾಗಿ ಭೋಜನವನ್ನು ಮಾಡಿರಿ, ಆದರೆ ಭಗವಂತನಿಗೆ ನಿವೇದಿತವಾದಂತಹ ಅನ್ನವನ್ನು ನೀವು ಸ್ವೀಕಾರ ಮಾಡಿರಿ. ಅತ್ಯಂತ ಶುಚಿಯಾದಂತಹ ರೀತಿಯಲ್ಲಿ ಮನೆಯಲ್ಲಿ ಮಠಗಳಲ್ಲಿ ಸಿದ್ಧವಾದಂತಹ ಭೋಜನವನ್ನು ಭಗವಂತನಿಗೆ ನೈವೇದ್ಯವನ್ನು ಮಾಡಿ ಅದನ್ನು ಸ್ವೀಕಾರ ಮಾಡಿರಿ. ಅದು ಹಾಗೆ ಮಾಡಿದರೆ ಭಗವಂತನಿಗೆ ಪ್ರೀತಿಯೇ ಆಗುತ್ತದೆ. ಒಂದು ಮಾತು ಶಾಸ್ತ್ರ ತಿಳಿಸಿಕೊಳ್ಳುತ್ತದೆ. ಕೋಟ್ಯೈಂದವ ಸಹಸ್ರೈಸ್ತು ಮಾಸೋಪೋಷಣ ಕೋಟಿಭಿಹಿ ತತ್ಫಲಂ ಲಭ್ಯತೆ ಪುಂಭಿಹಿ ವಿಷ್ಣುವರ್ ನೈವೇದ್ಯ ಭಕ್ಷಣ ಅಂತ. ಭಗವಂತನ ನೈವೇದ್ಯವನ್ನು ನಾವು ಸ್ವೀಕಾರ ಮಾಡಿದರೆ ಕೋಟ್ಯೈಂದವ ಸಹಸ್ರೈಸ್ತು ಚಾಂದ್ರಾಯಣ ವ್ರತ, ಅದು ಕೋಟಿ ಬಾರಿ ಮಾಡಿದರೆ ಏನು ಪುಣ್ಯ ಬರಬೇಕು? ಚಾಂದ್ರಾಯಣ ವ್ರತ ಅಂತಂದರೆ ನಿಮಗೆ ಗೊತ್ತಿರಬೇಕು. ಚಂದ್ರನು ಹೇಗೆ ಕ್ಷೀಣವಾಗುತ್ತಾನೆಯೋ ಶುಕ್ಲ ಪಕ್ಷದಲ್ಲಿ ವೃದ್ಧಿ, ಕೃಷ್ಣ ಪಕ್ಷದಲ್ಲಿ ಕ್ಷೀಣನಾಗುತ್ತಾನೆ. ಶುಕ್ಲ ಪಕ್ಷದಲ್ಲಿ ಒಂದೊಂದೇ ತುತ್ತು ಬೆಳೆಸುತ್ತಾ ಹೋಗಬೇಕು. ಅಂದರೆ ಪಾಡ್ಯದ ದಿನ ಒಂದು ತುತ್ತನ್ನು ತಿಂದರೆ ಹೀಗೆ 1, 2, 3 ಅಂತ ಬೆಳೆಸುತ್ತಾ ಹೋಗಬೇಕು ಶುಕ್ಲ ಪಕ್ಷದಲ್ಲಿ. ಇನ್ನು ಕೃಷ್ಣ ಪಕ್ಷದಲ್ಲಿ ಅದನ್ನು ಕಡಿಮೆ ಮಾಡ್ತಾ ಬರಬೇಕು. ಮತ್ತು 15 ಇದ್ದಿದ್ದು 14, 13 ಹೀಗೆ ಕಡಿಮೆ ಮಾಡುತ್ತಾ ಬರಬೇಕು. ಹೀಗೆ ಒಂದು ಮಾಸ ಮಾಡಿದರೆ ಅದು ಚಾಂದ್ರಾಯಣ ವ್ರತ. ಇಂತಹ ಚಾಂದ್ರಾಯಣ ವ್ರತಗಳನ್ನು ಕೋಟಿ ಸಲ ಮಾಡಿದರೆ ಏನು ಪುಣ್ಯ ಬರಬೇಕೋ, ಒಂದು ಸಲ ವಿಷ್ಣುವಿನ ಭಗವಂತನಿಗೆ ನಿವೇದಿತವಾದಂತಹ ಅನ್ನವನ್ನು ಸ್ವೀಕಾರ ಮಾಡಿದರೆ ಅಷ್ಟು ಪುಣ್ಯ ಬರುತ್ತದೆ ಎಂಬುದಾಗಿ ನಮಗೆ ಶಾಸ್ತ್ರ ತಿಳಿಸಿಕೊಡುತ್ತದೆ. ಮಾಸೋಪೋಷಣ ಕೋಟಿಭಿಹಿ, ಒಂದು ತಿಂಗಳು ಪೂರ್ಣ ಉಪವಾಸವಾಗಿರಬೇಕು. ಅಂತಹ ಒಂದು ವ್ರತವಿದೆ ಮಾಸೋಪೋಷಣ ವ್ರತ ಅಂತ. ಅಂತಹ ವ್ರತವನ್ನು ಕೋಟಿ ಸಲ ಮಾಡಿದರೆ ಏನು ಪುಣ್ಯ ಬರಬೇಕೋ, ಒಂದು ಸಲ ಭಕ್ತಿಯಿಂದಾಗಿ ಭಗವಂತನ ನೈವೇದ್ಯವನ್ನು ಸ್ವೀಕಾರ ಮಾಡಿದರೆ ಆ ಪುಣ್ಯ ಅಂತ ಅನ್ನೋದು ಬರುತ್ತದೆ. ಹಾಗಾಗಿ ನಮಗೆ ಹಸಿವೆಯಾದಾಗ ನಾವೇನೋ ತಿಂದಿ ಅಂತ ಅನ್ನೋದು ಮಾಡೋದಲ್ಲ, ಭಗವಂತನ ನೈವೇದ್ಯವನ್ನು ಸ್ವೀಕಾರ ಮಾಡಬೇಕು. ಹೀಗೆ ಪ್ರತಿಯೊಂದು ಕಾರ್ಯವನ್ನು ಕೂಡ ಭಗವಂತನ ಪ್ರೀತಿ ಹೇಗೆ ಆಗುತ್ತದೋ ಹಾಗೆ ಮಾಡಬೇಕು. ಇನ್ನೊಂದು ಕೂಡ ಹಾಗೆ ಮಾಡೋದರಿಂದಾಗಿ ನಮ್ಮ ಜೀವನದಲ್ಲಿ ಶ್ರೇಯಸ್ಸು ಸಿಗುತ್ತದೆ. ಎಲ್ಲರೂ ಸಕ್ಸಸ್ ಹೇಗೆ ಸಿಗುತ್ತದೆ? ಇವತ್ತು ಯೂಟ್ಯೂಬ್ನಲ್ಲಿ ಹೊಡೆದ್ರೆ ಸಾವಿರಾರು ವಿಡಿಯೋಗಳು ಬರ್ತವೆ, ಜೀವನದಲ್ಲಿ ಹೇಗೆ ಸಕ್ಸಸ್ ಆಗಬೇಕು ಅಂತ ಹೇಳ್ಬಿಟ್ಟು. ಅವೆಲ್ಲ ಆಚರಣೆ ಮಾಡಿದರೆ ಸಕ್ಸಸ್ ಸಿಗಬಹುದು, ಸಿಗದೇ ಇರಬಹುದು. ಆದರೆ ನಾವು ಭಗವಂತನ ಪ್ರೀತಿಗಾಗಿ ಅಂತ ನಾವು ಕಾರ್ಯವನ್ನು ಮಾಡಿದರೆ ಅವಶ್ಯವಾಗಿಯೂ ಕೂಡ ನಮಗೆ ಯಶಸ್ಸು ಸಿಕ್ಕೇ ಸಿಗುತ್ತದೆ. ಸಕ್ಸಸ್ ಅನ್ನೋದು
ಅತ್ಯಂತ ಸಕ್ರಮವಾದಂತಹ ರೀತಿಯಲ್ಲಿ ಆ ಕಾರ್ಯ ಅಂತ ಅನ್ನೋದು ನಿರ್ವಾಹವಾಗಿ ನಮಗೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತದೆ. ಯಾಕೆ ಅಂತಂದರೆ ನೀವು ನೋಡ್ರಿ, ಸಂಗೀತವನ್ನು ಹಾಡುಗಳನ್ನು ಹಾಡುವವರು ಸಾವಿರಾರು ಜನ ಹಿಂದನೂ ಇದ್ದರು, ಈಗನೂ ಇದ್ದಾರೆ, ಮುಂದನೂ ಇರುತ್ತಾರೆ. ಆದರೆ ಅತ್ಯಂತ ಶ್ರೇಷ್ಠವಾದಂತಹ ಜಗನ್ಮಾನ್ಯವಾದಂತಹ ಹಾಡುಗಳು ಅಂತೇನಿವೆಯೋ ಅದು ಯಾವ ಕ್ಷೇತ್ರದಲ್ಲಿದೆ ಹೇಳಿ? ಅದು ಭಕ್ತಿ ಕ್ಷೇತ್ರದಲ್ಲಿ ಏನೇ ಇದೆ. ಬೇರೆ ಯಾವ ಕ್ಷೇತ್ರದಲ್ಲೂ ಕೂಡ ಸಾರ್ವಕಾಲಿಕವಾದಂತಹ ಮಾನ್ಯತೆಯನ್ನು ಪಡೆದಂತಹ ಹಾಡುಗಳು ನಮಗೆ ಸಿಗೋದಿಲ್ಲ. ಕೇವಲ ಭಕ್ತಿ ಕ್ಷೇತ್ರದಲ್ಲೇನೇ ಅದು ಸಿಗುತ್ತದೆ. ಇನ್ನು ಕೆತ್ತನೆಗಳನ್ನು ನೋಡ್ತೀರಿ, ಸ್ಕಲ್ಪ್ಚರ್ಸ್, ಅದೆಲ್ಲವನ್ನೂ ಕೂಡ ಯಾವ ಕ್ಷೇತ್ರದಲ್ಲಿ ಇವತ್ತು ಬೇಕಾದಷ್ಟು ದೊಡ್ಡ ದೊಡ್ಡ ಮೋನುಮೆಂಟ್ಸನ್ನು ಕಟ್ಟಬಹುದು. ಆದರೆ ಆ ದೇವಾಲಯಗಳಲ್ಲಿ ನಾವು ನೋಡುತ್ತೇವಲ್ಲ ಕೆತ್ತನೆಗಳು, ಆ ಕೆತ್ತನದ ಮುಂದೆ ಅದು ಯಾವುದೂ ಕೂಡ ಸರಿ ಹೋಗೋದೇ ಇಲ್ಲ. ಅಂತಹ ಕೆತ್ತನೆಗಳನ್ನು ಭಗವಂತನ ದೇವಾಲಯಗಳಲ್ಲಿ ಅದು ನಾವು ನೋಡಬಹುದು. ಯಾಕೆ? ಭಗವಂತನ ಪ್ರೀತಿಗಾಗಿ ಅಂತ ತಾವು ಕೆತ್ತನವನ್ನು ಮಾಡಿರುತ್ತಾರೆ ಅಲ್ಲ, ಹಾಗಾಗಿ ಅತ್ಯಂತ ಶ್ರದ್ಧೆಯಿಂದಾಗಿ ಮಾಡಿರುತ್ತಾರೆ. ಇವತ್ತು ನಾವು ಹಂಪಿಯಲ್ಲಿ ನೋಡಿದರೆ ಅದೆಲ್ಲ ಅನೇಕ ಭಗ್ನವಾದಂತಹ ಆ ಕೆತ್ತನೆಗಳನ್ನು ನೋಡುತ್ತೇವೆ. ಹಾಗಿದ್ರೂ ಕೂಡ ನಮಗೆ ಮನಸ್ಸಿಗೆ ಸಂತೋಷ ಅಂತ ಅನ್ನೋದು ಉಂಟಾಗುತ್ತದೆ. ಅಂದರೆ ಆ ಭಗ್ನವಾದದ್ದನ್ನು ನೋಡಿದಾಗಲೇ ನಮಗೆ ಸಂತೋಷವಾಗಬೇಕು ಅಂತಂದರೆ ಅದು ಚೆನ್ನಾಗಿರುವಂತಹ ಸಂದರ್ಭದಲ್ಲಿ ಅದು ಎಷ್ಟು ಸುಂದರವಾಗಿರಬಹುದು ಅಂತನ್ನೋದನ್ನು ನಮಗೆ ಊಹೆ ಮಾಡಲಿಕ್ಕೂ ಸಾಧ್ಯವಿಲ್ಲ. ಈಗ ಒಂದು ಸಣ್ಣ ಉದಾಹರಣೆಯನ್ನು ಹೇಳೋದಾಗಿತ್ತು ಅಂತಂದರೆ, ಈಗ ನೀವೆಲ್ಲ ಪ್ರೇಕ್ಷಕರು ಕೂತಿದ್ದೀರಿ, ನಿಮ್ಮನ್ನು ಇಂಪ್ರೆಸ್ ಮಾಡೋದಕ್ಕಾಗಿ ಅಂತ ನಾನು ಪ್ರವಚನವನ್ನು ಪ್ರಿಪೇರ್ ಮಾಡಿಕೊಂಡು ಬಂದೆ ಅಂತಂದರೆ ಅದೊಂದು ರೀತಿಯಿಂದಾಗಿ ನನ್ನ ಪ್ರವಚನ ಇರುತ್ತದೆ. ಅದೇ ಇಲ್ಲಿ ಪ್ರೇಕ್ಷಕರು ಸ್ವಲ್ಪ ಬದಲಾದರು, ಇಲ್ಲಿ ಒಂದು 10 ಜನ ಪಂಡಿತರು ಬಂದು ಕೂತರು ಅಂತಂದರೆ ಆಗ ನಾನು ಹೆಚ್ಚಿನ ಪರಿಶ್ರಮವನ್ನು ಮಾಡಬೇಕಾಗುತ್ತದೆ, ಇನ್ನೂ ಹೆಚ್ಚಿನ ಅವಲೋಕನವನ್ನು ಮಾಡಿಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರವಚನವನ್ನು ಮಾಡಬೇಕಾಗುತ್ತದೆ. ಅದೇ ಸ್ವಾಮಿಗಳೇ ಬಂದು ಕೂತರು ಅಂತಂದರೆ ಅದಕ್ಕೆ ಸಲುವಾಗಿ ನಾವು ಎಷ್ಟು ಚೆನ್ನಾಗಿ ನೋಡ್ಕೋಬೇಕಾಗುತ್ತದೆ, ಎಷ್ಟು ಚೆನ್ನಾಗಿ ನೋಡಿಕೊಂಡು ಹೇಳಬೇಕಾಗುತ್ತದೆ. ಹಾಗೆ ನಮ್ಮ ಅನುಸಂಧಾನ, ನಮ್ಮ ಭಾವನೆ ಸಾಕ್ಷಾತ್ತು ಪರಮಾತ್ಮನೇ ಇಲ್ಲಿ ಸನ್ನಿಹಿತನಾಗಿದ್ದಾನೆ, ಪರಮಾತ್ಮನ ಪ್ರೀತಿಗಾಗಿ ನಾನು ಪ್ರವಚನವನ್ನು ಮಾಡುತ್ತಾ ಇದ್ದೇನೆ ಅನ್ನುವಂತಹ ಭಾವನೆ ಇದ್ದರೆ ಆಗ ಎಷ್ಟು ಚೆನ್ನಾಗಿ ಪ್ರವಚನವನ್ನು ಮಾಡಬಹುದು ಹೇಳಿ. ಹೀಗೆ ಇದೊಂದು ಕಾರ್ಯ ಅಂತಲ್ಲ, ಪ್ರತಿಯೊಂದು ಕಾರ್ಯವನ್ನು ಕೂಡ ಭಗವಂತನ ಪ್ರೀತಿಗಾಗಿ ಅಂತ ನಾವು ಮಾಡಿದರೆ, ಎಷ್ಟು ದೊಡ್ಡವರನ್ನು ನಾವು ಇಂಪ್ರೆಸ್ ಮಾಡೋದಕ್ಕಾಗಿ ಅವರ ಸಂತೋಷಕ್ಕಾಗಿ ಅಂತ ನಾವು ಕಾರ್ಯವನ್ನು ಮಾಡುತ್ತೇವೆಯೋ ಆ ಕಾರ್ಯವನ್ನು ಅಷ್ಟು ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯವಿದೆ. ಹಾಗಾಗಿ ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯವನ್ನು ಕೂಡ ಭಗವಂತನ ಪ್ರೀತಿಗಾಗಿ ಅಂತ ಮಾಡಿದರೆ ಆ ಎಲ್ಲ ಕಾರ್ಯಗಳು ಕೂಡ ಚೆನ್ನಾಗಿ ಪರಿಪೂರ್ಣವಾಗುತ್ತದೆ, ಯಶಸ್ಸಂತ ಅನ್ನೋದು ಸಿಕ್ಕೇ ಸಿಗುತ್ತದೆ ಅಂತನ್ನೋದನ್ನು ನಾವು ಇಲ್ಲಿ ತಿಳಿಯಬಹುದಾಗಿದೆ. ಹೀಗೆ ದಶರಥ ರಾಜ ತಾನು ಅಶ್ವಮೇಧ ಯಾಗವನ್ನು ಮಾಡೋದಕ್ಕಾಗಿ ಅಂತ ನಿಶ್ಚಯವನ್ನು ಮಾಡಿದ್ದಾನೆ. ನಿಶ್ಚಯವನ್ನು ಮಾಡಿ ತಾನು ಇನ್ನು ಯಾಗವನ್ನು ಮಾಡಿಸೋದಕ್ಕಾಗಿ ಅಂತ ಹೇಳಿಬಿಟ್ಟು ಪುರೋಹಿತರನ್ನು ಮತ್ತು ಋತ್ವಿಜರನ್ನು ಕರೆಸಬೇಕು ಅಂತ ಹೇಳಿಬಿಟ್ಟು ವಸಿಷ್ಠ ಋಷಿಗಳನ್ನು, ಸಾಕ್ಷಾತ್ತು ಬ್ರಹ್ಮದೇವರ ಮಕ್ಕಳಾದಂತಹ ವಸಿಷ್ಠ ಋಷಿಗಳನ್ನು ತಾನು ಕರೆಸುತ್ತಾನೆ. ಕರೆಸೋದಕ್ಕಾಗಿ ಅಂತ ಸುಮಂತ್ರನನ್ನು ತಾನು ಆದೇಶಿಸುತ್ತಾನೆ. ಮಂತ್ರಿಯಾದಂತಹ ಸುಮಂತ್ರನಿಗೆ ಹೇಳಿ ವಸಿಷ್ಠರನ್ನು, ಇನ್ನು ಅನೇಕ ಜನ ಋಷಿಗಳನ್ನು ತಾನು ಕರೆಸುತ್ತಾನೆ. ಎಲ್ಲ ಋಷಿಮುನಿಗಳು ಕೂಡ ತಾವು ಆಗಮಿಸುತ್ತಾರೆ. ಆಗ ದಶರಥ ರಾಜನ ಮಂತ್ರಿಯಾದಂತಹ ಸುಮಂತ್ರನು ತಾನು ಒಂದು ರಹಸ್ಯದ ವಿಷಯವನ್ನು ದಶರಥ ರಾಜನಿಗೆ ತಾನು ತಿಳಿಸಿಕೊಡುತ್ತಾನೆ. ರಾಜ, ನಾನು ನಿನಗೆ ಒಂದು ರಹಸ್ಯವನ್ನು ಹೇಳುತ್ತೇನೆ ಕೇಳು. ಹಿಂದಕ್ಕೆ ಸನತ್ಕುಮಾರರು ತಾವು ಅನೇಕ ಋಷಿಮುನಿಗಳು ಸೇರಿರುವಂತಹ ಸಭೆಯಲ್ಲಿ ಹೇಳಿದಂತಹ ಒಂದು ರಹಸ್ಯದ ವಿಷಯ, ಆ ವಿಷಯವನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಹಿಂದಕ್ಕೆ ಆ ಸಭೆಯಲ್ಲಿ ಸನತ್ಕುಮಾರರು ಒಂದು ವಿಷಯವನ್ನು ಹೇಳುತ್ತಾ ಈ ಮಾತನ್ನು ಹೇಳಿದರು. ವಿಭಾಂಡಕ ಎಂಬುದಾಗಿ ಒಬ್ಬ ಋಷಿಗಳು ಇದ್ದರು. ಆ ವಿಭಾಂಡಕ ಅನ್ನುವಂತಹ ಋಷಿಗಳು ತಾವು ಘೋರವಾದಂತಹ ತಪಸ್ಸನ್ನು ಆಚರಣೆ ಮಾಡಿದ್ದಾರೆ. ತಮ್ಮ ಯೋಗ್ಯತೆಯನ್ನು ಮೀರಿ ತಾವು ತಪಸ್ಸನ್ನು ಆಚರಣೆ ಮಾಡೋದನ್ನು ಪ್ರಾರಂಭ ಮಾಡಿದ್ದಾರೆ. ಆಗ ಇಂದ್ರ ವಿಚಾರ ಮಾಡಿದ, ಇವರ ತಪಸ್ಸನ್ನು ಹೇಗೋ ಒಂದು ಮಾಡಿ ಭಗ್ನವನ್ನು ಮಾಡಬೇಕು. ಯಾಕೆ ಅಂತಂದರೆ ಅವರ ಯೋಗ್ಯತೆಯನ್ನು ಮೀರಿ ಅವರು ತಪಸ್ಸನ್ನು ಮಾಡುವಂತೆ ಇಲ್ಲ, ಹಾಗಾಗಿ ಅವರ ತಪಸ್ಸನ್ನು ಭಂಗ ಮಾಡಬೇಕು ಎಂಬುದಾಗಿ ತಿಳಿದು ಇಂದ್ರ ತಾನೇನು ಮಾಡಿದ ಅಂತಂದರೆ ಕೆಲವು ಜನ ಅಪ್ಸರಾಸ್ತ್ರೀಯರನ್ನು ಕೊಟ್ಟು ಕಳುಹಿಸುತ್ತಾನೆ. ಆಗ ಆ ವಿಭಾಂಡಕ ಅನ್ನುವಂತಹ ಋಷಿಗಳು ತಾವು ಆ ಅಪ್ಸರಾಸ್ತ್ರೀಯರನ್ನು ನೋಡಿ ಮೋಹಿತರಾಗಿ ಅವರ ವೀರ್ಯಸ್ಖಲನ ಅಂತ ಅನ್ನೋದಾಗುತ್ತದೆ. ಆಗ ಆ ವೀರ್ಯವನ್ನು ಅಲ್ಲೇ ಇರುವಂತಹ ನದಿಯಲ್ಲಿ ಹಾಕಿಬಿಡುತ್ತಾರೆ ಆ ಋಷಿಗಳು. ಆಗ ದೈವವಶಾತ್ ಆ ವೀರ್ಯದಿಂದಾಗಿ ಮಿಶ್ರಿತವಾದಂತಹ ನೀರನ್ನು ಒಂದು ಹೆಣ್ಣು ಜಿಂಕೆ ಅದು ಪಾನ ಮಾಡುತ್ತದೆ. ಪಾನ ಮಾಡಿದಾಗ ಆ ಹೆಣ್ಣು ಜಿಂಕೆಯಿಂದಲೇ ಒಬ್ಬ ಋಷಿಗಳು ಹುಟ್ಟುತ್ತಾರೆ. ಅವರ ಹೆಸರೇ ಋಷ್ಯಶೃಂಗರು ಎಂಬುದಾಗಿ, ಋಷ್ಯಶೃಂಗ ಎಂಬುದಾಗಿ ಅವರ ಹೆಸರು. ಅವರಿಗೆ ಆ ಹೆಸರೇ ಯಾಕೆ ಬಂತು ಅಂತಂದರೆ ಜಿಂಕೆಯಿಂದ ಹುಟ್ಟಿದ್ದಾರೆ ಅಲ್ಲ, ಜಿಂಕೆಗೆ ಇದ್ದಂತೆ ಅವರಿಗೂ 2 ಕೊಂಬುಗಳಿದ್ದು, ಹಾಗಾಗಿ ಋಷ್ಯ ಅಂತಂದರೆ ಜಿಂಕೆ,
ಶೃಂಗ ಅಂತಂದರೆ ಕೊಂಬುಗಳು. ಹಾಗಾಗಿ ಜಿಂಕೆಗೆ ಇದ್ದಂತೆ ಅವರಿಗೆ ಕೊಂಬುಗಳಿದ್ವು. ಹಾಗಾಗಿ ಅವರಿಗೆ ಋಷ್ಯಶೃಂಗ ಎಂಬುದಾಗಿ ಹೆಸರು ಬಂತು. ಅವರು ಕೂಡ ತಮ್ಮ ತಂದೆಯಾದಂತಹ ವಿಭಾಂಡಕ ಋಷಿಗಳಿದ್ದಂತೆ ಮಹಾ ತಪಸ್ವಿಗಳು. ಹುಟ್ಟಿದಾಗಿನಿಂದ ಅರಣ್ಯದಲ್ಲಿಯೇ ವಾಸ. ಕೇವಲ ಕಂದಮೂಲ ಫಲಗಳನ್ನೇ ತಿಂದು ಬೆಳೆದವರು, ಬೇರೆ ಪ್ರಪಂಚವನ್ನೇ ನೋಡಿದವರಲ್ಲ. ಅಖಂಡ ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡುತ್ತಾ ಭಗವಂತನ ಆರಾಧನೆಯನ್ನು ಮಾಡುತ್ತಾ ಇದ್ದಾರೆ. ಸದಾಕಾಲ ಭಗವಂತನ ಧ್ಯಾನದಲ್ಲಿಯೇ ಆಸಕ್ತರಾಗಿದ್ದಾರೆ. ಅಂತಹ ಒಂದು ಸಂದರ್ಭದಲ್ಲಿ ಅಲ್ಲೇ ಒಂದು ದೇಶ, ಒಂದು ರಾಜ್ಯ, ಅಂಗರಾಜ್ಯ ಎಂಬುದಾಗಿ ಒಂದು ರಾಜ್ಯ. ಆ ರಾಜ್ಯದಲ್ಲಿ ಬಹಳ ವೃಷ್ಟಿಯೇ ಇಲ್ಲ. ಅಲ್ಲೆಲ್ಲ ಕೂಡ ಬರೆಕಾಲ ಬಂದುಬಿಟ್ಟಿದೆ. ಹಾಗಾಗಿ ಎಷ್ಟು ವರ್ಷಗಳಾದರೂ ಕೂಡ ಒಂದು ಚುಕ್ಕಿ ಮಳೆ ಬೀಳುತ್ತಾ ಇಲ್ಲ, ಒಂದು ಹನಿ ನೀರು ಸಿಗುತ್ತಾ ಇಲ್ಲ. ಅಂತಹ ಬರೆಕಾಲ ಅಂತನ್ನೋದು ಬಂದಿದೆ. ಆಗ ಅಂಗದೇಶಕ್ಕೆ ರಾಜನಾದಂತಹ ಲೋಮಪಾದ ಅನ್ನುವಂತಹ ರಾಜ ತಾನು ವಿಚಾರವನ್ನು ಮಾಡುತ್ತಾನೆ. ಮಂತ್ರಿಗಳಿಂದಾಗಿ, ರಾಜಗುರುಗಳಿಂದಾಗಿ ಅವರೆಲ್ಲರಿಂದಲೂ ಕೂಡ ಸೇರಿಕೊಂಡು ವಿಚಾರವನ್ನು ಮಾಡುತ್ತಾನೆ. ನಮ್ಮ ರಾಜ್ಯದಲ್ಲಿ ವೃಷ್ಟಿಯಾಗಬೇಕು, ಮಳೆಯಾಗಬೇಕು. ಮಳೆಯಾದರೆ ತಾನೇ ಧಾನ್ಯಗಳು ಸಿಗುತ್ತದೆ. ಧಾನ್ಯಗಳು ಸಿಕ್ಕರೆ ಜನರೆಲ್ಲರೂ ಕೂಡ ಸುಖ ಸಂತೋಷಗಳಿಂದಾಗಿ ಇರುತ್ತಾರೆ. ಹಾಗಾಗಿ ವೃಷ್ಟಿ ಅಂತನ್ನೋದು ಆಗಬೇಕು. ವೃಷ್ಟಿ ಆಗಬೇಕು ಅಂತಂದರೆ ಏನು ಮಾಡಬೇಕು ಎಂಬುದಾಗಿ ತಾವು ವಿಚಾರವನ್ನು ಮಾಡುತ್ತಾರೆ. ಆಗ ರಾಜಗುರುಗಳು, ಮಂತ್ರಿಗಳು ಅವರೆಲ್ಲರೂ ಕೂಡ ಹೇಳುತ್ತಾರೆ, ನೋಡು ರಾಜ, ಇಲ್ಲಿಯೇ ಅರಣ್ಯದಲ್ಲಿ ಒಬ್ಬ ಶ್ರೇಷ್ಠರಾದಂತಹ ಋಷಿಗಳು ಇದ್ದಾರೆ. ಋಷ್ಯಶೃಂಗರು ಎಂಬುದಾಗಿ ಋಷಿಗಳು. ಅವರನ್ನು ರಾಜ್ಯಕ್ಕೆ ಕಳಿಸು. ಆ ರಾಜ್ಯಕ್ಕೆ ಕರೆಸಿ ನಿನ್ನ ಮಗಳನ್ನು ಅವರಿಗೆ ಕೊಟ್ಟು ವಿವಾಹವನ್ನು ಮಾಡು. ಹಾಗೆ ನೀನು ಕನ್ಯಾದಾನವನ್ನು ಮಾಡಿ ಅವರಿಗೆ ನಿನ್ನ ಮಗಳನ್ನು ಕೊಟ್ಟಿ ಅಂತಂದರೆ ಮತ್ತೆ ನಮ್ಮ ರಾಜ್ಯ ಅಂತನ್ನೋದು ಸುಭಿಕ್ಷೆಯನ್ನು ಹೊಂದುತ್ತದೆ. ಹಾಗಾಗಿ ಆ ಕಾರ್ಯವನ್ನು ನೀನು ಮಾಡಬೇಕು ಎಂಬುದಾಗಿ ಹೇಳಿದಾಗ ರಾಜ ತಾನು ವಿಚಾರವನ್ನು ಮಾಡಿದ. ತಾವು ಋಷ್ಯಶೃಂಗರು ಸದಾಕಾಲ ಧ್ಯಾನಾಸಕ್ತರು, ಸದಾಕಾಲ ಭಗವಂತನ ಧ್ಯಾನವನ್ನೇ ಮಾಡ್ತಾ ಇದ್ದಾರೆ. ಇಲ್ಲ ನೀವು ಬರ್ರಿ, ನಾನು ನಮ್ಮ ಮಗಳನ್ನು ಕೊಡ್ತೀನಿ ಅಂತಂದರೆ ಅವರು ಸರ್ವತಾ ಬರೋದಿಲ್ಲ. ಯಾಕಂದರೆ ಅವರಿಗೆ ಈ ಸಂಸಾರದಲ್ಲಿ ಆಸಕ್ತಿಯೇ ಇಲ್ಲ. ಹಾಗಾಗಿ ಏನು ಮಾಡಬೇಕು ಅಂತ ವಿಚಾರವನ್ನು ಮಾಡಿದರು. ಕೆಲವು ಜನ ಆ ಪುರದಲ್ಲಿರುವಂತಹ ಸ್ತ್ರೀಯರನ್ನು ಕರೆದು ರಾಜ ಹೇಳುತ್ತಾನೆ, ನೋಡ್ರಿ, ಅರಣ್ಯದಲ್ಲಿ ಋಷ್ಯಶೃಂಗ ಎಂಬುದಾಗಿ ಋಷಿಗಳು ಇದ್ದಾರೆ, ಅವರನ್ನು ನೀವು ಕರೆದುಕೊಂಡು ಬರಬೇಕು ಎಂಬುದಾಗಿ ಆ ಸ್ತ್ರೀಯರಿಗೆ ಹೇಳಿದಾಗ ಸ್ತ್ರೀಯರಿಗೆ ಬಹಳ ಭಯವಾಯಿತು. ಇದೇನು ನಮಗೆ ಒಂದು ಭಯಂಕರವಾದಂತಹ ಪರಿಸ್ಥಿತಿ ಬಂದಿದೆಯಲ್ಲ. ಯಾಕೆಂದರೆ ನಾವು ಸ್ತ್ರೀಯರು, ಋಷ್ಯಶೃಂಗರಾದರೂ ಅವರು ಹುಟ್ಟಿದಾಗಿನಿಂದ ಸ್ತ್ರೀಯರನ್ನು ನೋಡಿದವರೇ ಅಲ್ಲ. ಸದಾಕಾಲ ಅರಣ್ಯದಲ್ಲಿ ಏನೇ ವಾಸ, ಸ್ತ್ರೀಯರನ್ನು ನೋಡೇ ಇಲ್ಲ. ಹಾಗಾಗಿ ನಾವೇನಾದರೂ ಅಲ್ಲಿಗೆ ಹೋದರೆ ನಮಗೆ ಶಾಪ ಅಂತನ್ನೋದು ಸಿಗೋದು ಅತ್ಯಂತ ನಿಶ್ಚಿತ. ಹಾಗಾಗಿ ನಾವೊಂದು ಕೆಲಸವನ್ನು ಮಾಡೋಣ, ನಾವು ಕೂಡ ಋಷಿಮುನಿಗಳಂತೆಯೇ ವೇಷವನ್ನು ಧಾರಣೆ ಮಾಡಿಬಿಡೋಣ ಅಂತ ಋಷಿಮುನಿಗಳ ವೇಷವನ್ನು ಧಾರಣೆ ಮಾಡಿದ್ದಾರೆ. ವೇಷವನ್ನು ಧಾರಣೆ ಮಾಡಿ ಇನ್ನು ಋಷಿಗಳ ಹತ್ತಿರ ಹೋಗಬೇಕು ಅಂದರೆ ಏನೋ ಒಂದು ನೆಪವನ್ನು ಇಟ್ಕೊಂಡು ಹೋಗಬೇಕಲ್ಲ. ಹಾಗಾಗಿ ವಿಚಾರವನ್ನು ಮಾಡಿದರು. ಅನೇಕ ಭಕ್ಷ್ಯಭೋಜ್ಯಗಳನ್ನು ಮಾಡಿಕೊಂಡಿದ್ದಾರೆ. ಸಿದ್ಧ ಮಾಡಿಕೊಂಡು ಇದನ್ನು ಅರ್ಪಣೆ ಮಾಡೋದಕ್ಕಾಗಿ ಅಂತ ಹೋಗೋಣ ಎಂಬುದಾಗಿ ಸಿದ್ಧರಾಗಿದ್ದಾರೆ. ಪಾಪ ಋಷ್ಯಶೃಂಗರು ತಾವೆಷ್ಟೋ ಮುಗ್ಧ ಸ್ವಭಾವದವರು ಅಂತಂದರೆ ಹುಟ್ಟಿದಾಗಿನಿಂದ ಅವರಿಗೆ ಕಂದಮೂಲ ಫಲಗಳನ್ನು ತಿಂದೇ ಅಭ್ಯಾಸ. ಅನ್ನವನ್ನೇ ತಿಂದಿಲ್ಲ ಅಂತಂದ ಮೇಲೆ ಭಕ್ಷ್ಯಭೋಜ್ಯಗಳನ್ನು ನೋಡಿಲ್ಲ ಅಂತ ಮತ್ತೇನು ಹೇಳಬೇಕು. ಹಾಗಾಗಿ ಇವತ್ತಿನ ಜನರಿಗೆ ನಾವು ತಿನ್ನದೇ ಇದ್ದರೂ ಕೂಡ ಪಿಜ್ಜಾ, ಬರ್ಗರ್ ಏನೋ ಸ್ವಲ್ಪ ನೋಡಿರ್ತೀವಿ, ಹೆಂಗೋ ಒಂದು ಗೊತ್ತಿರ್ತದೆ. ಪಾಪ ಅವರಿಗೆ ಭಕ್ಷ್ಯಭೋಜ್ಯಗಳು ಅಂತಂದರೆ ಏನೂ ಗೊತ್ತಿರಲಿಲ್ಲ. ಹಾಗಾಗಿ ಇವರು ವಿಚಾರ ಮಾಡಿದರೆ ಸ್ತ್ರೀಯರು, ಈ ಭಕ್ಷ್ಯಭೋಜ್ಯಗಳನ್ನೇ ತೊಗೊಂಡು ಹೋಗೋಣ, ತೊಗೊಂಡು ಹೋಗಿ ಇದು ಬೇರೆ ಜಾತಿಯ ಹಣ್ಣುಗಳು, ಇದೊಂದು ವಿಧವಾದಂತಹ ಹಣ್ಣುಗಳು ಎಂಬುದಾಗಿ ಹೇಳಿ ಇದನ್ನು ನಾವು ಅವರಿಗೆ ಸಮರ್ಪಣೆ ಮಾಡೋಣ ಎಂಬುದಾಗಿ ಆ ಭಕ್ಷ್ಯಭೋಜ್ಯಗಳನ್ನು ತೆಗೆದುಕೊಂಡು ಹೋಗಿ ಸಮರ್ಪಣೆಯನ್ನು ಮಾಡುತ್ತಾರೆ. ಆಗ ಋಷ್ಯಶೃಂಗರು ನೋಡ್ತಾರೆ, ಇವರು ಋಷಿಮುನಿಗಳಂತೆ ಇದ್ದಾರೆ, ಆದರೆ ನಮಗೂ ಅವರಿಗೂ ಏನೋ ವೈಲಕ್ಷಣ್ಯವಿದೆ. ನಮ್ಮ ದೇಹ ಇದೆಲ್ಲವೂ ಬಹಳ ಕರ್ಕಶವಾಗಿದೆ, ಕಠಿಣವಾಗಿದೆ. ಇವರ ದೇಹ ನೋಡಿದರೆ ಬಹಳ ಮೃದುವಾಗಿ ಇದೆ, ಬಹಳ ಕೋಮಲವಾಗಿ ಇದೆ. ಇವರ ಧ್ವನಿಯೂ ಕೂಡ ಅತ್ಯಂತ ಮೃದುವಾಗಿದೆ, ಅತ್ಯಂತ ಕೋಮಲವಾಗಿದೆ. ಇದೇನು ವಿಚಿತ್ರ ಎಂಬುದಾಗಿ ತಮಗೆ ಭಾವನೆ ಅಂತ ಅನ್ನೋದು ಬರುತ್ತಾ ಇದೆ. ಮತ್ತು ಅವರು ತಂದಿದ್ರಲ್ಲ ಭಕ್ಷ್ಯಭೋಜ್ಯಗಳನ್ನು, ಅದನ್ನೆಲ್ಲ ಸಮರ್ಪಣೆ ಮಾಡಿದರು. ಋಷ್ಯಶೃಂಗರು ಅದನ್ನು ಸ್ವೀಕಾರ ಮಾಡಿದರು. ಅವರು ತಿಂದು ನೋಡಿದರೆ ಬಹಳ ರುಚಿ ಅನಿಸಿದೆ. ನಾನು ಇಷ್ಟು ವರ್ಷ ಆಯಿತು ಈ ಅರಣ್ಯದಲ್ಲೇ ವಾಸ ಮಾಡುತ್ತಾ ಇದ್ದೇನೆ, ಅನೇಕ ವಿಧವಾದಂತಹ ಫಲಗಳನ್ನು ತಿಂದಿದ್ದೇನೆ, ಆದರೆ ಯಾವುದೂ ಕೂಡ ಇಷ್ಟು ರುಚಿಯಾಗಿರಲೇ ಇರಲಿಲ್ಲ. ಹಾಗಾಗಿ ಈ ಫಲಗಳು ಎಲ್ಲಿ ಸಿಗುತ್ತವೆ ಎಂಬುದಾಗಿ ಋಷ್ಯಶೃಂಗರು ಕೇಳಿದಾಗ ಆ ಸ್ತ್ರೀಯರು ಹೇಳಿದರು, ಇಂತಹ ಫಲಗಳು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಬೇಕಾದಷ್ಟಿದೆ, ನೀವು ಅಲ್ಲಿಗೆ ಬರ್ರಿ, ನಾವು ನಿಮಗೆ ಇಂತಹ ಫಲಗಳನ್ನು ಬೇಕಾದಷ್ಟು ಕೊಡುತ್ತೇವೆ ಎಂಬುದಾಗಿ ಹೇಳಿ ತಾವು ಆ ಋಷಿಗಳನ್ನು ತಮ್ಮ ರಾಜ್ಯಕ್ಕೆ ಕರೆದುಕೊಂಡು ಬಂದಿದ್ದಾರೆ. ಯಾವಾಗ ಋಷ್ಯಶೃಂಗರು ಆ ಅಂಗದೇಶದಲ್ಲಿ ಕಾಲನ್ನು ಇಟ್ಟಿದ್ದಾರೋ, ಪಾದವನ್ನು ಇಟ್ಟಿದ್ದಾರೋ ಕೂಡಲೇ
ಧಾರಾಕಾರವಾಗಿ ವೃಷ್ಟಿ ಅಂತನ್ನೋದು ಪ್ರಾರಂಭವಾಗಿದೆ, ಮಳೆ ಅಂತನ್ನೋದು ಪ್ರಾರಂಭವಾಗಿದೆ. ಅನೇಕ ಸಂವತ್ಸರಗಳಿಂದಾಗಿ ಒಂದು ಹನಿ ಮಳೆಯಾಗಿರಲಿಲ್ಲ. ಯಾವಾಗ ಋಷ್ಯಶೃಂಗರು ತಾವು ತಮ್ಮ ಪಾದವನ್ನು ಆ ರಾಜ್ಯದಲ್ಲಿ ಇಟ್ಟಿದ್ದಾರೋ ಕೂಡಲೇ ಧಾರಾಕಾರವಾಗಿ ವೃಷ್ಟಿ ಅಂತನ್ನೋದು ಪ್ರಾರಂಭವಾಗಿದೆ. ಇದು ಆ ತಪಸ್ಸಿನ ಮಹಿಮೆ, ತಪಸ್ಸಿನ ಮಹತ್ವ ಇದು. ಇವತ್ತು ನಾವು ನೋಡುತ್ತೇವೆ, ಅನೇಕ ದೇಶಗಳಲ್ಲಿ, ಅನೇಕ ರಾಜ್ಯಗಳಲ್ಲಿ ಘೋರವಾದಂತಹ ಯುದ್ಧ ನಡೆಯುತ್ತಾ ಇದೆ. ರಾತ್ರಿ ಮಲಗಿದವರು ಮತ್ತೆ ಬೆಳಿಗ್ಗೆ ಏಳುತ್ತೇವೆ ಅಂತನ್ನುವಂತಹ ನಿಶ್ಚಯವಿಲ್ಲ, ಅಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಆದರೆ ನಾವು ನಮ್ಮ ದೇಶದಲ್ಲಿ ಅತ್ಯಂತ ಸುರಕ್ಷಿತರಾಗಿ ಇದ್ದೇವೆ ಅಂತಂದರೆ ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ಅನೇಕ ಜನ ಸದ್ಬ್ರಾಹ್ಮಣರು ತಾವು ನಿಯಮ ವ್ರತಗಳನ್ನು ಅನುಷ್ಠಾನ ಮಾಡುತ್ತಾ ಇದ್ದಾರೆ, ಯಜ್ಞಯಾಗಾದಿ ಸತ್ಕರ್ಮಗಳನ್ನು ಆಚರಣೆ ಮಾಡುತ್ತಾ ಇದ್ದಾರೆ, ಶಾಸ್ತ್ರಾಧ್ಯಯನವನ್ನು ಮಾಡಿ ಪಾಠ ಪ್ರವಚನಗಳನ್ನು ಮಾಡುತ್ತಾ ಇದ್ದಾರೆ. ಹಾಗಾಗಿ ಅವರ ಒಂದು ತಪಸ್ಸಿನಿಂದಾಗಿ ಅನೇಕ ಜನ ಸನ್ಯಾಸಿಗಳು ತಾವು ಅಖಂಡ ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡುತ್ತಾ ಭಗವಂತನ ಆರಾಧನೆಯನ್ನು ಮಾಡುತ್ತಾ ಇದ್ದಾರೆ. ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರಂತಹ ಮಹಾಗುರುಗಳು ತಾವು ದಿವ್ಯಚೇತನ ಅದು ನಮ್ಮ ಮಧ್ಯದಲ್ಲಿಯೇ ಓಡಾಡುತ್ತಾ ಭಗವಂತನ ಆರಾಧನೆಯನ್ನು ಮಾಡಿ ಅವರು ನಮ್ಮ ಮೇಲೆ ಅನುಗ್ರಹವನ್ನು ಮಾಡುತ್ತಾ ಇದ್ದಾರೆ ಅಂತನ್ನೋದಕ್ಕಾಗಿ ನಾವು ಇಷ್ಟು ಸುರಕ್ಷಿತರಾಗಿ ಇದ್ದೇವೆ. ಇದು ನಾನು ಹೇಳುವಂತಹ ಮಾತಲ್ಲ, ಭಾಗವತ ಹೇಳುತ್ತದೆ, ವೇದವ್ಯಾಸ ದೇವರು ಹೇಳುತ್ತಾರೆ, ಅನುಗ್ರಹ ಏಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಹಾಗಾಗಿ ಅಂತಹ ಸಜ್ಜನರು, ಅವರ ತಪಸ್ಸು, ಅವರ ಪುಣ್ಯ, ಅದರ ಒಂದು ಪ್ರಭಾವದಿಂದಾಗಿ ನಾವೆಲ್ಲರೂ ಕೂಡ ಸುರಕ್ಷಿತವಾಗಿ ಸುಖವಾಗಿ ಇದ್ದೇವೆ ಅಂತನ್ನೋದನ್ನು ನಾವು ತಿಳಿಯಬೇಕು. ಇವತ್ತು ಅಂತಹ ಸದ್ಬ್ರಾಹ್ಮಣರಿಗೆ, ಸನ್ಯಾಸಿಗಳಿಗೆ ಬೆಲೆಯೇ ಇಲ್ಲದೇ ಇದ್ದಂತೆ, ಆದರವೇ ಇಲ್ಲದೇ ಇದ್ದಂತೆ ಮಾಡಬೇಕು ಅಂತ ಹೇಳಿಬಿಟ್ಟು ಅನೇಕ ಕುತಂತ್ರಗಳು ನಡೆದಿವೆ. ಆದರೆ ನಾವು ಬೇರೆ ಜಾತಿಯವರು, ಬೇರೆ ಧರ್ಮದವರು ಬ್ರಾಹ್ಮಣರಿಗೆ, ಸದ್ಬ್ರಾಹ್ಮಣರಿಗೆ ಪುರಸ್ಕಾರವನ್ನು ಕೊಡುತ್ತಾರೋ ಇಲ್ಲೋ ಅದು ಬೇರೆ ಮಾತು. ಮೊದಲಿಗೆ ಬ್ರಾಹ್ಮಣರಾದರೂ ಅಂತಹ ಸದ್ಬ್ರಾಹ್ಮಣರಿಗೆ ಪುರಸ್ಕಾರವನ್ನು ಕೊಡಲೇಬೇಕು ಅಂತನ್ನೋದನ್ನು ನಾವು ತಿಳಿಯಬೇಕಾಗಿದೆ. ಯಾಕೆ ಅಂತಂದರೆ ನಾವು ಇಷ್ಟೊತ್ತೇ ಕೇಳಿದ್ವಿ, ಅನೇಕ ಜನ ಸ್ವಾರ್ಥಪರವಾಗಿ ನಾವು ಸುಖವಾಗಿದ್ದರೆ ಸಾಕು, ಬೇರೆಯವ್ರು ತೊಗೊಂಡು ನಾವೇನು ಮಾಡೋದು ಅಂತ ಭಾವನೆ, ಅದು ಸರ್ವಥಾ ಸರಿಯಲ್ಲ. ನಾವು ಕೇಳಿದ್ದಲ್ಲ, ಇಷ್ಟೆಲ್ಲ ಸಂಪತ್ತಿದ್ರೂ ಕೂಡ ಆ ತಪಸ್ಸಿನ ಒಂದು ರಕ್ಷಣೆ ಇರಲಿಲ್ಲ, ಪುಣ್ಯದ ಒಂದು ರಕ್ಷಣೆ ಇರಲಿಲ್ಲ ಅಂತಂದರೆ ಆ ಸಂಪತ್ತಿದ್ರೂ ಕೂಡ ವ್ಯರ್ಥವಾದಂತೆ. ಹಾಗಾಗಿ ಅಂತಹ ಸಜ್ಜನರಿರಬೇಕು, ಸದ್ಬ್ರಾಹ್ಮಣರಿರಬೇಕು. ಅವರಿಗೆ ನಾವು ಸಂರಕ್ಷಣೆಯನ್ನು, ಅಂತಹ ಸದ್ಬ್ರಾಹ್ಮಣರ ಸಂರಕ್ಷಣೆಯನ್ನು ಮಾಡುವಂತಹ ದೊಡ್ಡ ಹೊಣೆಗಾರಿಕೆ ನಮ್ಮ ಮೇಲೆ ಇದೆ ಅನ್ನುವಂತಹ ಎಚ್ಚರವನ್ನಿಟ್ಟುಕೊಂಡು ನಾವೆಲ್ಲರೂ ಕೂಡ ಜೀವನವನ್ನು ಮಾಡಬೇಕು ಅನ್ನುವಂತಹ ಒಂದು ಸಂದೇಶವನ್ನು ಕೂಡ ನಾವು ಇಲ್ಲಿ ತಿಳಿಯಬಹುದಾಗಿದೆ. ಹೀಗೆ ಆ ಋಷಿಶೃಂಗರ ಪ್ರಭಾವದಿಂದಾಗಿ, ಅವರ ತಪಸ್ಸಿನ ಪ್ರಭಾವದಿಂದಾಗಿ ಅಲ್ಲಿ ಸುವೃಷ್ಟಿ ಅಂತನ್ನೋದು ಆಗಿದೆ. ರಾಜನಿಗೆ, ಲೋಮಪಾದನಿಗೆ ಬಹಳ ಸಂತೋಷವಾಗಿದೆ. ಎಲ್ಲ ಜನರನ್ನು ಹೇಗೆ ರಕ್ಷಣೆ ಮಾಡಬೇಕು ಅಂತ ಚಿಂತಾಕ್ರಾಂತನಾಗಿದ್ದೆ. ಅಂತಹ ಋಷಿಗಳು ಬಂದಿದ್ದಾರೆ, ಅವರ ಒಂದು ಪ್ರಭಾವದಿಂದಾಗಿ ವೃಷ್ಟಿಯಾಗಿದೆ ಅಂತ ಬಹಳ ಸಂತೋಷವಾಗಿ ತನ್ನ ಮಗಳನ್ನು ಏನೋ ವಿಚಾರ ಮಾಡದೇನೆ ದಾನವನ್ನು ಮಾಡಿ ಮದುವೆಯನ್ನು ಮಾಡಿಕೊಟ್ಟಿದ್ದಾನೆ. ಇಂಜಿನಿಯರಿಂಗ್ ಮಾಡಿಲ್ಲ, ಸ್ವಂತ ಮನೆ ಇಲ್ಲ, ಕಾಡಿನಲ್ಲಿ ಬದುಕುತ್ತಾರೆ, ಹೇಗೆ ಕೊಡೋದು, ಏನೂ ವಿಚಾರ ಇಲ್ಲೇ ಇಲ್ಲ. ಯಾಕಂದರೆ ರಾಜನಿಗೆ ತಿಳಿದಿದೆ ಎಲ್ಲ ಸಂಪತ್ತು ಇವರಿಗೆ ಇಲ್ಲದೇ ಇರಬಹುದು. ಹಾಗಿದ್ರೂ ಕೂಡ ಎಲ್ಲ ಸಂಪತ್ತಿದ್ದವರೂ ಕೂಡ ತಮಗೆ ಅಪೇಕ್ಷಿತವಾದಂತಹ ಸಂಪತ್ತನ್ನು ಭೋಗಿಸಬೇಕು ಅಂತಂದರೆ ಇವರ ಪಾದಕ್ಕೆ ಎರಗಬೇಕು ಅಂತನ್ನೋದು ತಾನು ನಿಶ್ಚಯವನ್ನು ಮಾಡಿಕೊಂಡಿದ್ದಾನೆ. ಹಾಗಾಗಿ ಅವಶ್ಯವಾಗಿಯೂ ಕೂಡ ಕೊಡುತ್ತೇನೆ ಎಂಬುದಾಗಿ ತನ್ನ ಮಗಳನ್ನು ಋಷಿಶೃಂಗರಿಗೆ ತಾನು ವಿವಾಹ ಮಾಡಿ ಕೊಟ್ಟಿದ್ದಾನೆ. ಇಂತಹ ಶ್ರೇಷ್ಠರಾದಂತಹ ಋಷ್ಯಶೃಂಗರು ಅನ್ನುವಂತಹ ಋಷಿಗಳಿದ್ದಾರೆ, ಮಹಾ ತಪಸ್ವಿಗಳು. ಆ ಋಷ್ಯಶೃಂಗರು ಅನ್ನುವಂತಹ ಋಷಿಗಳು ದಶರಥ ರಾಜನು ಮಾಡುವಂತಹ ಯಾಗಕ್ಕೆ ಬರುತ್ತಾರೆ. ಬಂದು ಅವರ ಒಂದು ಅನುಗ್ರಹದಿಂದಾಗಿ ದಶರಥನಿಗೆ ಸಾಕ್ಷಾತ್ತು ಶ್ರೀಹರಿಯೇ ಮಗನಾಗಿ ಅವತಾರವನ್ನು ಮಾಡುತ್ತಾನೆ ಅಂತನ್ನುವಂತಹ ಈ ಕಥೆಯನ್ನೆಲ್ಲವನ್ನು ಕೂಡ ಯಾರಿಗೆ ಹೇಳಿದ್ರು? ಸನತ್ಕುಮಾರರು ಎಲ್ಲ ಋಷಿಮುನಿಗಳ ಸಭೆಯಲ್ಲಿ ಹೇಳಿದರು. ಈ ಮಾತನ್ನು ನಾನು ಕೇಳಿದ್ದೇನೆ ಎಂಬುದಾಗಿ ಸುಮಂತ್ರನು ತಾನು ದಶರಥ ರಾಜನಿಗೆ ಹೇಳುತ್ತಾನೆ. ಹಾಗಾಗಿ ರಾಜ, ಇನ್ನು ವಿಳಂಬವನ್ನು ಮಾಡಬೇಡ, ಕೂಡಲೇ ಆ ಋಷಿಶೃಂಗರನ್ನು ಕರೆದುಕೊಂಡು ಬಾ, ಅವರ ಅನುಗ್ರಹವಾದರೆ ನಿನಗೆ ಸತ್ಪುತ್ರನು ಹುಟ್ಟುತ್ತಾನೆ ಅನ್ನುವಂತಹ ವಿಷಯದಲ್ಲಿ ಯಾವುದೇ ವಿಧವಾದಂತಹ ಸಂದೇಹವಿಲ್ಲ ಎಂಬುದಾಗಿ ಹೇಳಿದಾಗ ಆಗ ದಶರಥ ರಾಜ ಸ್ವಯಂ ತಾನೇ ಹೋಗಿ ಆ ಋಷಿಶೃಂಗ ಋಷಿಗಳನ್ನು ಕರೆದುಕೊಂಡು ಬಂದಿದ್ದಾನೆ. ಹೀಗೆ ವಸಿಷ್ಠರು ಇದ್ದಾರೆ, ಸಾಕ್ಷಾತ್ತು ಬ್ರಹ್ಮದೇವರ ಮಕ್ಕಳು, ಇನ್ನು ಋಷ್ಯಶೃಂಗರಂತಹ ಮಹಾ ತಪಸ್ವಿಗಳಿದ್ದಾರೆ, ಇನ್ನು ಅನೇಕ ಜನ ಋಷಿಮುನಿಗಳಿದ್ದಾರೆ. ಅವರೆಲ್ಲರೂ ಕೂಡ ಕೂಡಿಕೊಂಡು ಆ ಅಶ್ವಮೇಧ ಯಾಗವನ್ನು ಮಾಡಿಸುತ್ತಾ ಇದ್ದಾರೆ. ರಾಜ ತಾನು ಅಲ್ಲಿ ಬಂದಿರುವಂತಹ ಬ್ರಾಹ್ಮಣರಿಗೆ ಯಥೇಚ್ಛವಾಗಿ ದಾನವನ್ನು ಮಾಡುತ್ತಾ ಇದ್ದಾನೆ. ಬಂದವರಿಗೆಲ್ಲವೂ ಕೂಡ ಆಸನವನ್ನು ಕೊಡುತ್ತಾ ಇದ್ದಾನೆ. ಬರ್ರಿ, ಕೂಡ್ರಿ, ಊಟ ಮಾಡಿರಿ, ಬೇಕಾದ್ದನ್ನು ತಿನ್ನಿರಿ, ಬೇಕಾದ್ದನ್ನು ಪಾನವನ್ನು ಮಾಡಿರಿ, ನಿಷಿದ್ಧವಾದದ್ದಲ್ಲ, ಯಾವುದು ವಿಹಿತನೋ ಅಂತಹ ಪಾನೀಯವನ್ನು ಪಾನ ಮಾಡಿರಿ. ಇಂತಹ ಶಬ್ದಗಳೇ ಕೇಳಿಸುತ್ತಾ ಇವೆ. ಅಲ್ಲಿ ಇಷ್ಟೆಲ್ಲ ಶಬ್ದಗಳು ಕೇಳಿಸಿದ್ರು ಒಂದೇ ಶಬ್ದ ಮಾತ್ರ ಕೇಳಿಸುತ್ತಾ ಇರಲಿಲ್ಲ ಅಂತೆ. ನನಗೆ ಇದು ಬೇಕು, ಇದು ಕೊಡ್ರಿ ಅನ್ನುವಂತಹ ಶಬ್ದ ಮಾತ್ರ ಕೇಳಿಸುತ್ತಾ ಇರಲಿಲ್ಲ ಅಂತೆ.
ಯಾಕೆ ಅಂತಂದರೆ ದಶರಥ ರಾಜ ಅವರು ಕೇಳೋದಕ್ಕಿಂತಲೂ ಪೂರ್ವದಲ್ಲಿಯೇ ಅವರಿಗೆ ಅಪೇಕ್ಷಿತವಾದದ್ದನ್ನೆಲ್ಲವನ್ನೂ ಕೂಡ ಕೊಟ್ಟು ಬಿಡುತ್ತಾ ಇದ್ದ. ಹಾಗಾಗಿ ಕೇಳುವಂತಹ ಪ್ರಸಂಗವೇ ಇರಲಿಲ್ಲ. ಪ್ರಸಂಗ ಇದ್ದರೆ ಇದನ್ನು ಕೊಡ್ರಿ ಅಂತ ಬೇಡಬೇಕು, ಆದರೆ ಬೇಡುವಂತಹ ಪ್ರಸಂಗವೇ ಇರಲಿಲ್ಲ. ಎಲ್ಲವನ್ನೂ ಕೂಡ ಅವರು ಕೇಳೋದಕ್ಕಿಂತಲೂ ಪೂರ್ವದಲ್ಲಿಯೇ ದಾನವನ್ನು ಮಾಡುತ್ತಾ ಇದ್ದ. ಹೀಗೆ ಎಲ್ಲ ಬ್ರಾಹ್ಮಣರಿಗೂ ಸತ್ಕಾರವನ್ನು ಮಾಡುತ್ತಾ ದಶರಥ ಮಹಾರಾಜ ತಾನು ಯಾಗವನ್ನು ಮಾಡುತ್ತಾ ಇದ್ದಾನೆ. ಹೀಗೆ ಬ್ರಾಹ್ಮಣರಿಗೆ ಯಥೇಚ್ಛವಾಗಿ ಸುವರ್ಣವನ್ನು ದಾನ ಮಾಡಿದ್ದಾನೆ, ರಜತವನ್ನು ದಾನ ಮಾಡಿದ್ದಾನೆ, ಗೋವುಗಳನ್ನು ದಾನ ಮಾಡಿದ್ದಾನೆ. ಹೀಗೆ ಎಲ್ಲವನ್ನೂ ಕೂಡ ದಾನ ಮಾಡಿದ್ದಾನೆ. ಎಷ್ಟು ದಾನವನ್ನು ಮಾಡಿದ ಅಂತಂದರೆ ಎಲ್ಲ ಯಾಗ ಮುಗಿದ ಮೇಲೆ ತನಗೆ ದಾನ ಮಾಡಲಿಕ್ಕೆ ಏನೂ ಉಳಿದೇ ಇಲ್ಲ, ಅಷ್ಟು ದಾನವನ್ನು ಮಾಡಿಬಿಟ್ಟಿದ್ದಾನೆ. ಆದರೂ ಯಾಗ ಎಲ್ಲ ಮುಗಿದ ಮೇಲೆ ಒಬ್ಬ ಬಡ ಬ್ರಾಹ್ಮಣ ಬರ್ತಾನೆ ಅಂತೆ. ಬಡ ಬ್ರಾಹ್ಮಣ ಬಂದು ನನಗೂ ಏನಾದರೂ ಕೊಡು ಎಂಬುದಾಗಿ ಕೇಳಿದಾಗ ದಶರಥ ರಾಜ ಏನು ಮಾಡಬೇಕು, ಎಲ್ಲವನ್ನೂ ದಾನವನ್ನು ಮಾಡಿಬಿಟ್ಟಿದ್ದಾನೆ. ಆಗ ತನ್ನ ಮೈಯ ಮೇಲೆ ಇರುವಂತಹ ಆಭರಣವನ್ನೇ ತೆಗೆದು ತಾನು ದಾನವನ್ನು ಮಾಡುತ್ತಾನೆ ಅಂತೆ. ಒಂದು ಮಾತನ್ನು ಕೇಳುತ್ತೇವೆ ನಾವು ಒಂದು ಕೈಯಿಂದ ಮಾಡಿದಂತಹ ದಾನ ಮತ್ತೊಂದು ಕೈಗೂ ತಿಳಿಯಬಾರದು, ಅಷ್ಟು ಗುಪ್ತವಾಗಿ ದಾನ ಮಾಡಬೇಕು ಅಂತ. ಕರ್ಣನ ಒಂದು ಕಥೆಯನ್ನು ಕೇಳುತ್ತೇವೆ. ಕರ್ಣ ತಾನೊಂದು ಸಲ ಸ್ನಾನವನ್ನು ಮಾಡ್ತಾ ಇದ್ದವಂತೆ. ಸ್ನಾನವನ್ನು ಮಾಡಬೇಕಾದಾಗ ಒಬ್ಬ ಬ್ರಾಹ್ಮಣ ಬಂದು ನನ್ನ ಮನೆಯಲ್ಲಿ ಏನೋ ಉತ್ಸವವಿದೆ, ಹಾಗಾಗಿ ನನಗೆ ಒಂದಿಷ್ಟು ದಾನವನ್ನು ಮಾಡು ಅಂತ ಹೇಳಿದಾಗ ತಾನು ಎಡಗೈಯಲ್ಲಿ ಒಂದು ಉಂಗುರವಿರುತ್ತದೆ, ಸುವರ್ಣದ ಉಂಗುರ, ಅದನ್ನೇ ಎಡಗೈಯಿಂದಲೇ ದಾನವನ್ನು ಮಾಡಿಬಿಡ್ತಾನೆ ಅಂತೆ. ಆಗ ಅಲ್ಲಿರೋರು ಕೇಳ್ತಾರಂತ, ದಾನ ಮಾಡಬೇಕು ಅಂದರೆ ಬಲಗೈಯಿಂದ ದಾನ ಮಾಡಬೇಕು, ಎಡಗೈಯಿಂದ ಯಾಕೆ ದಾನ ಮಾಡಿ ಅಂತಂದರೆ ಅದಕ್ಕೆ ಕರ್ಣ ಹೇಳ್ತಾನಂತೆ, ಇಲ್ಲ ಬಲಗೈಯಲ್ಲಿ ತಂಬಿಗಿನೋ ಏನೋ ಇತ್ತು ಸ್ನಾನವನ್ನು ಮಾಡ್ತಿದ್ದ, ಹಾಗಾಗಿ ಅದನ್ನು ಮತ್ತೆ ಕೆಳಗಿಟ್ಟು ಆ ಎಡಗೈಯಲ್ಲಿದ್ದದ್ದನ್ನು ತೆಗೆದು ಬಲಗೈಯಲ್ಲಿ ತೊಗೊಂಡು ಕೊಡಬೇಕು ಅನ್ನೋಷ್ಟರಲ್ಲಿ ನನ್ನ ಮನಸ್ಸಲ್ಲಿ ಪರಿವರ್ತನೆ ಆಗುತ್ತದೋ ಏನೋ, ಕೊಡಬೇಕು ಅಂತ ಆ ಇಚ್ಛೆ ಬಂತು. ಆದರೆ ಅದನ್ನು ತೆಗೆದುಕೊಂಡು ಕೊಡೋಷ್ಟರಲ್ಲಿ ಯಾಕೆ ಇಷ್ಟೇ ಯಾಕೆ ಕೊಡಬೇಕು, ಏನೋ ಸ್ವಲ್ಪ ಕೊಟ್ಟರೆ ಸಾಕು, ಕೇಳ್ತಿದ್ದಾನ ಸ್ವಲ್ಪ ಕೊಟ್ಟರೆ ಸಾಕು, ಇಷ್ಟೆಲ್ಲ ಯಾಕೆ ಕೊಡಬೇಕು ಅಂತ ಮನಸ್ಸಲ್ಲಿ ಪರಿವರ್ತನೆ ಆಗುತ್ತದೆಯೋ ಏನೋ ಅನ್ನುವಂತಹ ಒಂದು ಭಯದಿಂದಾಗಿ ಎಡಗೈಯಿಂದಲೇ ದಾನ ಮಾಡಿದ್ದೇನೆ ಅಂತ ಕರ್ಣ ಹೇಳುತ್ತಾನೆ ಅಂತೆ. ಹಾಗೆ ಕರ್ಣ ಅಂತಂದರೆ ಯಾರು? ಸೂರ್ಯ. ಅಂತಹ ಸೂರ್ಯವಂಶದಲ್ಲಿಯೇ ಬಂದಿದ್ದಾನೆ ದಶರಥ ಮಹಾರಾಜ. ಹಾಗಾಗಿ ಆ ಸೂರ್ಯವಂಶದಲ್ಲಿ ಬಂದಂತಹ ದಶರಥ ರಾಜನು ಕೂಡ ಹಾಗೆ ತಾನು ತನ್ನ ಮೈಯ ಮೇಲೆ ಇರುವಂತಹ ಆಭರಣವನ್ನೇ ದಾನವನ್ನು ಮಾಡಿದ್ದಾನೆ. ಹಾಗೆಲ್ಲ ಯಾಗವನ್ನು ಮಾಡಬೇಕಾದಾಗ ಸಾಕ್ಷಾತ್ತು ದೇವತೆಗಳೇ ಹವಿಸ್ಸನ್ನು ಸ್ವೀಕಾರ ಮಾಡೋದಕ್ಕಾಗಿ ಪ್ರತ್ಯಕ್ಷವಾಗಿ ಬರುತ್ತಾ ಇದ್ದರು. ಈಗ ನಾವು ಅಗ್ನಿಯಲ್ಲಿ ಹವಿಸ್ಸನ್ನು ಹಾಕಿದರೆ ದೇವತೆಗಳೇನು ನಮಗೆ ಪ್ರತ್ಯಕ್ಷವಾಗಿ ಕಾಣಿಸೋದಿಲ್ಲ, ಆದರೆ ಪರೋಕ್ಷವಾಗಿ ಸ್ವೀಕಾರ ಮಾಡುತ್ತಾರೆ. ಆದರೆ ಹಿಂದಿನ ಕಾಲಕ್ಕೆ ರಾಜರು ಋಷಿಮುನಿಗಳು ತಾವು ಯಜ್ಞವನ್ನು ಮಾಡಿದರೆ ಹವಿಸ್ಸನ್ನು ಸ್ವೀಕಾರ ಮಾಡೋದಕ್ಕೆ ದೇವತೆಗಳು ಪ್ರತ್ಯಕ್ಷವಾಗಿ ಬಂದು ಹವಿಸ್ಸನ್ನು ಸ್ವೀಕಾರ ಮಾಡುತ್ತಾ ಇದ್ದರು. ಅಷ್ಟು ಶುದ್ಧವಾದಂತಹ ಭಾವನೆಯಿಂದಾಗಿ ತಾವು ಮಾಡುತ್ತಾ ಇದ್ದರು. ಹಾಗಾಗಿ ದೇವತೆಗಳು ಪ್ರತ್ಯಕ್ಷವಾಗಿ ಬಂದು ಹವಿಸ್ಸನ್ನು ಸ್ವೀಕಾರ ಮಾಡುತ್ತಾ ಇದ್ದಾರೆ. ಆಗ ವಸಿಷ್ಠರು ಋಷ್ಯಶೃಂಗರು ಅವರೆಲ್ಲ ದೇವತೆಗಳಿಗೆ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ದೇವತೆಗಳೇ ನೋಡ್ರಿ, ನಮ್ಮ ರಾಜ ದಶರಥ ರಾಜ ತನಗೆ ಶ್ರೇಷ್ಠನಾದಂತಹ ಸತ್ಪುತ್ರನಾಗುವಂತೆ ಅನುಗ್ರಹವನ್ನು ಮಾಡಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಆ ದೇವತೆಗಳೆಲ್ಲ ಸೇರಿಕೊಂಡು ಬ್ರಹ್ಮದೇವರ ಹತ್ತಿರ ಹೋಗುತ್ತಾರೆ ಅಂತೆ. ಬ್ರಹ್ಮದೇವರ ಹತ್ತಿರ ಹೋಗಿ ಬ್ರಹ್ಮದೇವರಿಗೆ ಪ್ರಾರ್ಥನೆಯನ್ನು ಮಾಡುತ್ತಾರೆ. ನೋಡ್ರಿ ಬ್ರಹ್ಮದೇವರೇ, ಭೂಮಿಯಲ್ಲಿ ರಾವಣ ಮತ್ತು ಕುಂಭಕರ್ಣ ಅನ್ನುವಂತಹ ಇಬ್ಬರು ರಾಕ್ಷಸರು, ಬಹಳ ಬಲಿಷ್ಠರು. ಅದರಲ್ಲಿಯೂ ಕೂಡ ನೀವೇ ವರವನ್ನು ಕೊಟ್ಟಿದ್ದೀರಿ, ನಿಮ್ಮ ವರದಿಂದಾಗಿ ಅವರು ಇನ್ನೂ ಗರ್ವವನ್ನು ಹೊಂದಿದ್ದಾರೆ. ಹಾಗಾಗಿ ಎಲ್ಲ ಸಜ್ಜನರಿಗೂ ಬ್ರಾಹ್ಮಣರಿಗೂ ಕೇವಲ ಮನುಷ್ಯರಿಗಷ್ಟೇ ಅಲ್ಲ ದೇವತೆಗಳಿಗೂ ಕೂಡ ಪೀಡೆಯನ್ನು ಉಂಟು ಮಾಡುತ್ತಾ ಇದ್ದಾರೆ. ಹಾಗಾಗಿ ಅಂತಹ ದುಷ್ಟರನ್ನು ಸಂಹರಿಸಿ ಎಲ್ಲ ಶಿಷ್ಟರನ್ನು ಕೂಡ ರಕ್ಷಣೆ ಮಾಡೋದಕ್ಕಾಗಿ ಪರಮಾತ್ಮ ಅವತಾರವನ್ನು ಮಾಡಬೇಕಾಗಿದೆ. ಹಾಗಾಗಿ ನೀವು ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ಎಂಬುದಾಗಿ ಹೇಳಿದಾಗ ಬ್ರಹ್ಮದೇವರು ಆ ಎಲ್ಲ ದೇವತೆಗಳನ್ನು ಕೂಡ ಕರೆದುಕೊಂಡು ಕ್ಷೀರಾಬ್ಧಿಶಾಹಿಯಾದಂತಹ ಪರಮಾತ್ಮನ ಹತ್ತಿರ ಹೋಗಿ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಏವಂ ಸುರಾನಾಂಚ ನಿಸರ್ಗಜಂ ಬಲಂ ತಥಾ ವರದಾನ ಸಂಭವಂ ವಶೇ ತವೈತದ್ವಯಮಪ್ಯತೋ ವಯಂ ನಿವೇದಯಾಮಃ ಪಿತುರೇವ ತೇಖಿಲಂ. ಪರಮಾತ್ಮ, ದೇವತೆಗಳಿಗೆ ಇರುವಂತಹ ಬಲ ಏನಿದೆ ಅದು ಸ್ವಾಭಾವಿಕವಾದಂತಹ ಬಲ. ಇನ್ನು ಅಸುರರಿಗೆ ಏನು ಬಲವಿದೆ, ದುಷ್ಟರಿಗೆ ಏನು ಬಲವಿದೆ, ಅದು ವರದ ಪ್ರಭಾವದಿಂದಾಗಿ ಬಂದಂತಹ ಬಲ. ಹಾಗಾಗಿ ಬ್ರಹ್ಮದೇವರ ವರವನ್ನು ಪಡೆದುಕೊಂಡು ಆ ರಾಕ್ಷಸರು ಬಹಳ ಬಲಿಷ್ಠರಾಗಿದ್ದಾರೆ. ಹಾಗಿದ್ದರೂ ಕೂಡ ಸ್ವಾಭಾವಿಕವಾಗಿ ದೇವತೆಗಳಿಗಿರುವಂತಹ ಬಲ ಮತ್ತು ವರದ ಪ್ರಭಾವದಿಂದಾಗಿ ಬಂದಿರುವಂತಹ ಬಲ ಎರಡೂ ಕೂಡ ಭಗವಂತ ಅದು ನಿನ್ನ ಅಧೀನ. ಹಾಗಾಗಿ ಪರಮಾತ್ಮ ನೀನೇ ಅವತಾರವನ್ನು ಮಾಡಿ ಆ ದುಷ್ಟರನ್ನು ನೀನು ಶಿಕ್ಷಿಸಬೇಕು, ಅವರನ್ನು ಸಂಹಾರ ಮಾಡಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಭಗವಂತ ಆ ಎಲ್ಲ ದೇವತೆಗಳಿಗೂ ಕೂಡ ಅಭಯವನ್ನು ಕೊಟ್ಟಿದ್ದಾನೆ. ಅವಶ್ಯವಾಗಿಯೂ ಕೂಡ ನಾನು ಅವತಾರವನ್ನು ಮಾಡುತ್ತೇನೆ ಎಂಬುದಾಗಿ ತಾನು ಅಭಯವನ್ನು ಕೊಟ್ಟಿದ್ದಾನೆ. ಹಾಗೆ ಆ
ಬ್ರಹ್ಮದೇವರಿಗೂ ಕೂಡ ಆಜ್ಞೆಯನ್ನು ಮಾಡುತ್ತಾನೆ, ಆದೇಶವನ್ನು ಮಾಡುತ್ತಾನೆ. ನಾನು ಭೂಮಿಯಲ್ಲಿ ಅವತಾರವನ್ನು ಮಾಡುವವನಿದ್ದೇನೆ, ಹಾಗಾಗಿ ನೀನು ಎಲ್ಲ ದೇವತೆಗಳಿಗೂ ಕೂಡ ಆದೇಶವನ್ನು ಮಾಡು, ಎಲ್ಲ ದೇವತೆಗಳಿಗೂ ಕೂಡ ಭೂಮಿಯಲ್ಲಿ ಅವತರಿಸಿ ನನ್ನ ಸೇವೆಯನ್ನು ಮಾಡುವಂತೆ ಆಗಲಿ ಎಂಬುದಾಗಿ ಪರಮಾತ್ಮ ಆದೇಶವನ್ನು ಮಾಡಿದ್ದಾನೆ. ಬ್ರಹ್ಮದೇವರು ಎಲ್ಲ ದೇವತೆಗಳಿಗೂ ಕೂಡ ಹೇಳಿದ್ದಾರೆ. ನೋಡ್ರಿ, ಸಾಕ್ಷಾತ್ತು ಪರಮಾತ್ಮನ ಸೇವೆಯನ್ನು ಮಾಡುವಂತಹ ದೊಡ್ಡ ಸೌಭಾಗ್ಯ ನಿಮಗೆ ಲಭಿಸಿದೆ. ಹಾಗಾಗಿ ನೀವೆಲ್ಲರೂ ಕೂಡ ಕಪಿಗಳ ರೂಪದಲ್ಲಿ, ಮನುಷ್ಯರ ರೂಪದಲ್ಲಿ, ಇನ್ನನೇಕ ರೂಪಗಳಲ್ಲಿ ಅವತಾರವನ್ನು ಮಾಡಿ ಭಗವಂತನ ವಿಶೇಷವಾದಂತಹ ಸೇವೆಯನ್ನು ಮಾಡಿರಿ ಎಂಬುದಾಗಿ ಬ್ರಹ್ಮದೇವರು ಆದೇಶವನ್ನು ಮಾಡಿದ್ದಾರೆ. ತದಾಜ್ಞೆಯ ದೇವಗಣ ಬಭೂವಿರೆ ಪುರೈವ ಪಶ್ಚಾತ್ ಅಪಿ ತಸ್ಯ ಭೂಮ್ನಃ ನಿಷೇವನಾಯೋರು ಗಣಸ್ಯ ವಾನರೇಶ್ವತೋ ನರೇಶ್ವೇವ ಚ ಪಶ್ಚಿಮೋದ್ಭವಾ. ಇಲ್ಲಿ ಶ್ರೀಮದಾಚಾರ್ಯರು ನಿರ್ಣಯವನ್ನು ನಮಗೆ ಕೊಡುತ್ತಾರೆ. ಕೆಲವು ಜನ ದೇವತೆಗಳು ಕಪಿಗಳಾಗಿ ಹುಟ್ಟಿದ್ದಾರೆ, ಮನುಷ್ಯರಾಗಿಯೂ ಕೂಡ ಕೆಲವು ಜನ ಹುಟ್ಟಿದ್ದಾರೆ. ಆದರೆ ಯಾವಾಗ ಹುಟ್ಟಿದ್ದಾರೆ ಅಂತನ್ನೋದು, ಭಗವಂತನ ಅವತಾರಕ್ಕಿಂತಲೂ ಮೊದಲು ಹುಟ್ಟಿದ್ದಾರೋ ಅನಂತರದಲ್ಲಿ ಹುಟ್ಟಿದ್ದಾರೋ ಅಂತ. ಅದಕ್ಕೆ ಶ್ರೀಮದಾಚಾರ್ಯರು ಹೇಳುತ್ತಾರೆ, ಯಾರು ಕಪಿಗಳಾಗಿ ಹುಟ್ಟಿದ್ದಾರೋ ಅವರು ಭಗವಂತನ ಅವತಾರಕ್ಕಿಂತಲೂ ಮೊದಲು ಹುಟ್ಟಿದ್ದಾರೆ, ಅನಂತರದಲ್ಲಿಯೂ ಹುಟ್ಟಿದ್ದಾರೆ. ಆದರೆ ಮನುಷ್ಯರಾಗಿ ಯಾರು ಅವತಾರ ಮಾಡಿದ್ದಾರೋ ಅವರು ಭಗವಂತನ ಅವತಾರವಾದ ಮೇಲೇ ಮನುಷ್ಯರಾಗಿ ಹುಟ್ಟಿದ್ದಾರೆ ಅನ್ನುವಂತಹ ನಿರ್ಣಯವನ್ನು ಹೇಳುತ್ತಾರೆ. ಹಾಗೆ ಎಲ್ಲ ದೇವತೆಗಳು ಕೂಡ ಭಗವಂತನ ಸೇವೆಯನ್ನು ಮಾಡುವಂತಕ್ಕಾಗಿ ಅಂತ ಅವರೆಲ್ಲರೂ ಕೂಡ ಅವತಾರವನ್ನು ಮಾಡಿದ್ದಾರೆ. ಭಗವಂತನ ಸೇವೆ ಸಿಗುತ್ತದೆ ಅಂತಂದರೆ ಅದಕ್ಕಿಂತಲೂ ದೊಡ್ಡ ಸೌಭಾಗ್ಯವೇನು ಅನ್ನುವಂತಹ ಭಾವನೆಯಿಂದಾಗಿ ಸಾಮಾನ್ಯವಾಗಿ ಯಾರಿಗಾದರೂ ಕೋತಿ ಅಂತ ಬೈದರೆ ಸಿಟ್ಟು ಬರ್ತದೆ. ಆದರೆ ಭಗವಂತನ ಸೇವೆಯನ್ನು ಮಾಡೋದಕ್ಕಾಗಿ ಕೋತಿಯ ರೂಪವೇನು, ಬೇರೆ ಯಾವ ರೂಪವನ್ನಾದರೂ ಸ್ವೀಕಾರ ಮಾಡೋದಕ್ಕೆ ಸಿದ್ಧ ಅಂತ ಹೇಳಿಬಿಟ್ಟು ದೇವತೆಗಳೆಲ್ಲ ಕಟಿಬದ್ಧರಾಗಿ ತಾವು ಭಗವಂತನ ಸೇವೆ ಮಾಡೋದಕ್ಕಾಗಿ ಅಂತ ಅನೇಕ ರೂಪಗಳಲ್ಲಿ ತಾದಿಷ್ಟ ಶ್ರೀಯಃಪತ್ಯ ಜಗ್ನಿರೆ ಕ್ಷಿತಿಮಂಡಲೆ ಶಾಖಾಮೃಗಾಧಿಭಾವೇನ ಹನುಮಾನ್ ಮಾರುತೋಭವತು. ಅನೇಕ ಜನ ದೇವತೆಗಳು ಹುಟ್ಟಿದ್ದಾರೆ. ಅಲ್ಲಿ ಮುಖ್ಯವಾಗಿ ಸಾಕ್ಷಾತ್ತು ವಾಯುದೇವರು ಹನುಮಂತನಾಗಿ ಅವತಾರವನ್ನು ಮಾಡಿದ್ದಾರೆ. ಹೀಗೆ ಎಲ್ಲ ದೇವತೆಗಳ ಉತ್ಪತ್ತಿ ಅಂತನ್ನುವುದು ಆದ ಮೇಲೆ ಸಾಕ್ಷಾತ್ತು ಪರಮಾತ್ಮ ತಾನು ಅವತಾರ ಮಾಡೋದಕ್ಕಾಗಿ ನಿಶ್ಚಯವನ್ನು ಮಾಡಿದ್ದಾನೆ. ಇಲ್ಲಿ ಏನು ಯಾಗವನ್ನು ಮಾಡುತ್ತಾ ಇದ್ದ ದಶರಥ ರಾಜ, ಆ ಯಜ್ಞದ ಕುಂಡದಿಂದಾಗಿ ಒಬ್ಬ ದಿವ್ಯವಾದಂತಹ ರೂಪವನ್ನು ಧಾರಣೆ ಮಾಡಿದಂತಹ ಒಬ್ಬ ದೇವತೆ ಒಂದು ಪಾಯಸದ ಪಾತ್ರೆಯನ್ನು ಹಿಡಿದುಕೊಂಡು ಅಲ್ಲಿ ಉದ್ಭವಿಸಿದ್ದಾನೆ ಯಜ್ಞಕುಂಡದಿಂದಾಗಿ. ಆ ಯಜ್ಞಕುಂಡದಿಂದಾಗಿ ಉದ್ಭವಿಸಿದ ಆ ದೇವತೆಯು ದಶರಥ ರಾಜನಿಗೆ ಆ ಪಾಯಸದ ಪಾತ್ರೆಯನ್ನು ಕೊಟ್ಟು ಹೇಳುತ್ತಾನೆ, ಇದನ್ನು ವಿಭಾಗವನ್ನು ಮಾಡಿ ನಿನ್ನ ಹೆಂಡಂದಿರಿಗೆ ಕೊಡು, ಆಗ ನಿನ್ನ ಹೆಂಡಂದಿರು ಗರ್ಭಿಣಿಯರಾಗುತ್ತಾರೆ, ಸಾಕ್ಷಾತ್ತು ಪರಮಾತ್ಮನೇ ಅವತಾರವನ್ನು ಮಾಡುತ್ತಾನೆ ಎಂಬುದಾಗಿ ಈ ರೀತಿಯಾಗಿ ಆ ಪಾಯಸದ ಪಾತ್ರೆಯನ್ನು ಕೊಟ್ಟಿದ್ದಾನೆ. ಆಗ ದಶರಥ ರಾಜ ಅದನ್ನು ವಿಭಾಗ ಮಾಡಿ ಕೌಸಲ್ಯ, ಸುಮಿತ್ರ, ಕೈಕೇಯಿ ಇವರು 3 ಜನರಿಗೂ ಕೂಡ ಕೊಟ್ಟಿದ್ದಾನೆ. ಅದು ಹೇಗೆ ವಿಭಾಗ ಮಾಡಿದ ಅಂತಂದರೆ 100% ಇದ್ದರೆ ಅದರಲ್ಲಿ 50%, ಅರ್ಧ ಭಾಗ ಕೌಸಲ್ಯಗೆ ಕೊಟ್ಟಿದ್ದಾನೆ. ಇನ್ನೂ ಏನು 50% ಅದ, ಅದರಲ್ಲಿ ಅರ್ಧ ಭಾಗ ಅಂದರೆ 25% ಸುಮಿತ್ರೆಗೆ ಕೊಟ್ಟಿದ್ದಾನೆ. ಇನ್ನು ಉಳಿದಿದ್ದು 25%, ಅದರಲ್ಲೂ ಕೂಡ ಮತ್ತೆ 2 ಭಾಗ ಮಾಡಿದ್ದಾನೆ. 12 ವಿಭಾಗ ಮಾಡಿ ಒಂದು 12 ಭಾಗವನ್ನು ಕೈಕೇಯಿಗೆ ಕೊಟ್ಟಿದ್ದಾನೆ, ಮತ್ತೊಂದು 12 ಭಾಗವನ್ನು ಮತ್ತೆ ಸುಮಿತ್ರೆಗೆ ಕೊಟ್ಟಿದ್ದಾನೆ. ಹೀಗೆ ಒಟ್ಟಾರು ಕೌಸಲ್ಯಗೆ 50%, ಮತ್ತು ಸುಮಿತ್ರೆಗೆ 37.5%, ಮತ್ತು ಇಲ್ಲಿ ಕೈಕೇಯಿಗೆ 12.5%, ಹೀಗೆ ವಿಭಾಗವನ್ನು ಮಾಡಿ ಕೊಟ್ಟಿದ್ದಾನೆ ಪರಮಾತ್ಮ. ದಶರಥ ಮಹಾರಾಜ ಅವರೆಲ್ಲರೂ ಕೂಡ ಗರ್ಭವನ್ನು ಧಾರಣೆ ಮಾಡಿದ್ದಾರೆ. ಕೌಸಲ್ಯೆಯು ಸಾಕ್ಷಾತ್ತು ಪರಮಾತ್ಮನೇ ಗರ್ಭದಲ್ಲಿ ಪ್ರವೇಶವನ್ನು ಮಾಡಿದ್ದಾನೆ. ಭಗವಂತನಿಗೆ ಗರ್ಭವಾಸದ ದುಃಖ ಅಂತ ಅನ್ನೋದು ಇಲ್ಲವೇ ಇಲ್ಲ, ಎಲ್ಲ ಕಡೆಗೂ ವ್ಯಾಪ್ತವಾಗಿದ್ದಂತೆ ಸ್ತಂಭದಿಂದಾಗಿ ನರಸಿಂಹರೂಪಿಯಾಗಿ ಯಾವ ರೀತಿಯಾಗಿ ಪರಮಾತ್ಮ ಉದ್ಭವಿಸಿದನೋ ಹಾಗೆ ರಾಮರೂಪದಿಂದಾಗಿ ಅವತಾರವನ್ನು ಮಾಡೋದಕ್ಕಾಗಿ ಅಂತ ಕೇವಲ ಗರ್ಭದಲ್ಲಿ ಪ್ರವೇಶ ಮಾಡಿದ್ದಾನೆ ಹೊರತು ಗರ್ಭವಾಸದ ದುಃಖ ಅಂತ ಅನ್ನೋದು ಪರಮಾತ್ಮನಿಗೆ ಇಲ್ಲ. ಸಾಕ್ಷಾತ್ತು ಮೋಕ್ಷಪ್ರದನಾದಂತಹ ವಾಸುದೇವನೇ ತಾನು ಆ ಕೌಸಲ್ಯೆಯ ಗರ್ಭದಲ್ಲಿ ಪ್ರವೇಶವನ್ನು ಮಾಡಿ ತಾನು ರಾಮ ಅನ್ನುವಂತಹ ಹೆಸರಿನಿಂದಾಗಿ ತಾನು ಅವತಾರವನ್ನು ಮಾಡಿದ್ದಾನೆ. ಇನ್ನು ಶೇಷದೇವರು ತಾವು ಸಂಕರ್ಷಣ ರೂಪಿಯಾದಂತಹ ಪರಮಾತ್ಮನ ಒಂದು ಆವೇಶವನ್ನು ಹೊಂದಿ ತಾವು ಸುಮಿತ್ರೆಯಲ್ಲಿ ಅವತಾರವನ್ನು ಮಾಡಿದ್ದಾರೆ. ಇನ್ನು ಭರತ ತಾನು ಕಾಮನ ಅವತಾರ, ಆ ಕಾಮನಲ್ಲಿ ಪ್ರದ್ಯುಮ್ನನ ಒಂದು ಆವೇಶ, ಪ್ರದ್ಯುಮ್ನ ನಾಮಕನಾದಂತಹ ಪರಮಾತ್ಮನ ಆವೇಶದಿಂದಾಗಿ ಕೂಡಿಕೊಂಡು ಭರತ ತಾನು ಕೈಕೇಯಿಯಲ್ಲಿ ಹುಟ್ಟಿದ್ದಾನೆ. ಮತ್ತು ಶತ್ರುಘ್ನ ತಾನು ಸುಮಿತ್ರೆಯಲ್ಲಿ ಹುಟ್ಟಿದ್ದಾನೆ. ಅವನಲ್ಲಿ ಕಾಮಪುತ್ರನಾದಂತಹ ಅನಿರುದ್ಧನೇ ಶತ್ರುಘ್ನ, ಅವನಲ್ಲಿ ಅನಿರುದ್ಧ ರೂಪಿಯಾದಂತಹ ಪರಮಾತ್ಮನ ಆವೇಶ ಇದೆ. ಹೀಗೆ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು ಹುಟ್ಟಿದ್ದಾರೆ. ಅನೇಕ ಜನ ಗೊಂದಲವನ್ನು ಮಾಡಿಕೊಳ್ಳುತ್ತಾರೆ. ರಾಮ ಮೊದಲು, ಅದರಲ್ಲಿ ಸಂದೇಹ ಇಲ್ಲ. ನೆಕ್ಸ್ಟ್ ಲಕ್ಷ್ಮಣನೋ ಭರತನೋ ಎಂಬುದಾಗಿ ಕನ್ಫ್ಯೂಷನ್ ಆಗಲಿಕ್ಕೆ ಸ್ವಲ್ಪ ಅವಕಾಶವಿದೆ.
ಅನೇಕ ಜನ ಭರತ ಎರಡನೇದವ ಎಂಬುದಾಗಿ ಹೇಳುತ್ತಾರೆ. ಆದರೆ ಸ್ಪಷ್ಟವಾಗಿ ನಮಗೆ ರಾಮಾಯಣ ತಿಳಿಸಿಕೊಡೋದು ರಾಮ, ಅನಂತರದಲ್ಲಿ ಲಕ್ಷ್ಮಣ, ಅನಂತರದಲ್ಲಿ ಭರತ, ಆಮೇಲೆ ಶತ್ರುಘ್ನ ಅಂತನ್ನುವಂತಹ ಕ್ರಮವೇ ಸರಿ ಎಂಬುದಾಗಿ. ಯಾಕೆ ಈ ಗೊಂದಲಕ್ಕೆ ಕಾರಣವೇನು ಅಂತಂದರೆ, ರಾಮ ಹುಟ್ಟಿದ್ದು ಯಾವ ನಕ್ಷತ್ರದಲ್ಲಿ? ಚೈತ್ರ ಮಾಸ ಶುಕ್ಲ ಪಕ್ಷದ ನವಮಿಯಂದು ಪುನರ್ವಸು ನಕ್ಷತ್ರದಲ್ಲಿ ರಾಮಚಂದ್ರ ದೇವರು ಅವತಾರವನ್ನು ಮಾಡಿದ್ದಾರೆ. ಭರತ ಹುಟ್ಟಿದ್ದು ಯಾವ ನಕ್ಷತ್ರ ಅಂತಂದರೆ ಪುಷ್ಯ ನಕ್ಷತ್ರದಲ್ಲಿ ಭರತ ಹುಟ್ಟಿದ್ದಾನೆ. ಇನ್ನು ಲಕ್ಷ್ಮಣ ಹುಟ್ಟಿದ್ದು ಯಾವ ನಕ್ಷತ್ರ ಅಂತಂದರೆ ಆಶ್ಲೇಷ ನಕ್ಷತ್ರ, ಸರ್ಪಭೇಜನಿ ಎಂಬುದಾಗಿ ಸರ್ಪದ ನಕ್ಷತ್ರ ಅಂದರೆ ಆಶ್ಲೇಷ ನಕ್ಷತ್ರದಲ್ಲಿ ಲಕ್ಷ್ಮಣ ಹುಟ್ಟಿದ್ದಾನೆ. ಹಾಗಾಗಿ ನಾವು ನಕ್ಷತ್ರಗಳ ಕ್ರಮವನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತದೆ. ಪುನರ್ವಸು, ಪುಷ್ಯ, ಆಶ್ಲೇಷ. ಮೊದಲಿಗೆ ಪುನರ್ವಸು, ಅನಂತರದಲ್ಲಿ ಪುಷ್ಯ, ಅನಂತರದಲ್ಲಿ ಆಶ್ಲೇಷ ನಕ್ಷತ್ರ ಬರುತ್ತದೆ. ಹಾಗಾಗಿ ರಾಮ, ಭರತ, ಲಕ್ಷ್ಮಣ ಎಂಬುದಾಗಿ ತೋರುತ್ತದೆ. ಆದರೆ ಇದು ಯಾವಾಗ? ರಾಮನು ಹುಟ್ಟಿದಂತಹ ಮಾಸದಲ್ಲಿ ಏನೇ ರಾಮನ ಅನಂತರದಲ್ಲಿ ಭರತ ಮತ್ತು ಲಕ್ಷ್ಮಣ ಅಂತ ಹುಟ್ಟಿದರೆ ಆ ಕ್ರಮ. ಆದರೆ ಹಾಗೇನಿಲ್ಲ. ರಾಮ ಚೈತ್ರ ಮಾಸದಲ್ಲಿ ಹುಟ್ಟಿದ್ದಾನೆ, ಆಷಾಢ ಮಾಸದ ಆಶ್ಲೇಷ ನಕ್ಷತ್ರವಿರುವಂತಹ ಸಂದರ್ಭದಲ್ಲಿ ಲಕ್ಷ್ಮಣ ಹುಟ್ಟಿದ್ದಾನೆ, ಮತ್ತು ಬೇರೆ ಮಾಸದ ಪುಷ್ಯ ನಕ್ಷತ್ರ ಇರುವಂತಹ ಸಂದರ್ಭದಲ್ಲಿ ಭರತ ಹುಟ್ಟಿದ್ದಾನೆ. ಹಾಗಾಗಿ ಇಲ್ಲಿ ಯಾವುದೇ ವಿಧವಾದಂತಹ ಕನ್ಫ್ಯೂಷನ್ಗೆ ಅವಕಾಶವೇ ಇಲ್ಲ. ಮತ್ತು ನಾವು ಪಾಯಸವನ್ನು ಕೊಟ್ಟಂತಹ ಕ್ರಮವನ್ನು ನೋಡಿದರೂ ಕೂಡ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅನ್ನುವಂತಹ ಕ್ರಮವೇ ಸರಿ ಅಂತ ನಮಗೆ ತೋರುತ್ತದೆ. ಮತ್ತು ವಾಲ್ಮೀಕಿ ರಾಮಾಯಣ ಮೊದಲಾದಂತಹ ಅನೇಕ ರಾಮಾಯಣಗಳಲ್ಲಿ ಭರತ ತಾನು ವನವಾಸಕ್ಕೆ ರಾಮಚಂದ್ರ ದೇವರು ಹೋದಾಗ ರಾಮಚಂದ್ರ ದೇವರ ಹತ್ತಿರ ಹೋಗುತ್ತಾನೆ ಅಲ್ಲ, ಆಗ ಹೋದಾಗ ರಾಮನಿಗೆ ಸೀತಾದೇವಿಗೆ ಹೇಗೆ ನಮಸ್ಕಾರವನ್ನು ಮಾಡಿದನೋ ಹಾಗೆ ಲಕ್ಷ್ಮಣನಿಗೂ ಕೂಡ ನಮಸ್ಕಾರವನ್ನು ಮಾಡಿದ್ದಾನೆ ಅನ್ನುವಂತಹ ಒಂದು ಅಂಶವನ್ನು ನಮಗೆ ತಿಳಿಸಿಕೊಡುತ್ತಾರೆ. ಒಂದು ವೇಳೆ ಭರತನೇ ದೊಡ್ಡವನಾಗಿದ್ದರೆ ಲಕ್ಷ್ಮಣನಿಗೆ ಯಾಕೆ ನಮಸ್ಕಾರ ಮಾಡುತ್ತಾ ಇದ್ದ? ನಮಸ್ಕಾರವನ್ನು ಮಾಡುತ್ತಾ ಇರಲಿಲ್ಲ. ಹಾಗಾಗಿ ಇದರಿಂದ ಏನು ಸಿದ್ಧವಾಗುತ್ತದೆ? ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅನ್ನುವಂತಹ ಕ್ರಮ ಅಂತನ್ನುವುದೇ ಸರಿ ಎಂಬುದಾಗಿ ಸಿದ್ಧವಾಗುತ್ತದೆ. ಹೀಗೆ 4 ಜನ ಸಾಕ್ಷಾತ್ತು ಪರಮಾತ್ಮನೇ ಅವತಾರವನ್ನು ಮಾಡಿದ್ದಾನೆ. ಇನ್ನು ಪರಮಾತ್ಮನ ಆವೇಶವನ್ನು ಹೊಂದಿದಂತಹ ಶೇಷದೇವರು, ಕಾಮ ಮತ್ತು ಕಾಮಪುತ್ರನಾದಂತಹ ಅನಿರುದ್ಧ ಅವರು 4 ಜನರು ಕೂಡ ಅವತಾರವನ್ನು ಮಾಡಿದ್ದಾರೆ. ದಶರಥನಿಗೆ ಪರಮಾನಂದವಾಗುತ್ತಾ ಇದೆ. ಜಾತಕರ್ಮ ಮೊದಲಾದಂತಹ ಎಲ್ಲ ಸಂಸ್ಕಾರಗಳನ್ನು ಕೂಡ ಮಾಡಿದ್ದಾನೆ. ಮತ್ತು ಅನಂತ ನಾಮಗಳನ್ನು ಹೊಂದಿದಂತಹ ಶ್ರೀಮನ್ನಾರಾಯಣನಿಗೆ ತಾನು ನಾಮಕರಣವನ್ನು ಕೂಡ ಮಾಡುತ್ತಾ ಇದ್ದಾನೆ. ರಾಮ ಎಂಬುದಾಗಿ ನಾಮಕರಣವನ್ನು ಮಾಡಿದ್ದಾನೆ. ರಾಮ ಅಂತ ಯಾಕೆ ಹೆಸರಿಟ್ಟ ಅಂತಂದರೆ ಅದಕ್ಕೆ ಎಲ್ಲ ದೇವತೆಗಳು ಕೂಡ ವ್ಯಾಖ್ಯಾನವನ್ನು ಮಾಡಿದ್ರಂತೆ. ರಾಮ ಅಂತ ಏನು ಹೆಸರಿಟ್ಟನೋ ಅದು ಅತ್ಯಂತ ಸರಿಯಾಗಿದೆ. ಯಾಕೆ ಅಂತಂದರೆ ಭಗವಂತ ತಾನೇನಾಗಿದ್ದಾನೆ? ಎಲ್ಲ ಲೋಕಾಭಿರಾಮತ್ತಾತ್, ಎಲ್ಲ ಲೋಕಕ್ಕೂ ಕೂಡ ಅತ್ಯಂತ ಮನೋಹರನಾಗಿದ್ದಾನೆ. ಎಲ್ಲ ಲೋಕಕ್ಕೂ ಕೂಡ ಸಂತೋಷವನ್ನು ಉಂಟು ಮಾಡುತ್ತಾನೆ ಪರಮಾತ್ಮ. ಹಾಗಾಗಿ ಲೋಕಾಭಿರಾಮನಾಗಿದ್ದರಿಂದಾಗಿ ಪರಮಾತ್ಮ ರಾಮ ಎಂಬುದಾಗಿ ಅವನಿಗೆ ಹೆಸರಿಟ್ಟದ್ದು ಸರಿಯಾಗಿದೆ ಎಂಬುದಾಗಿ ಹೀಗೆ ಹೇಳಿದ್ರಂತೆ. ಇನ್ನು ಕೆಲವರು ಹೇಳಿದ್ರಂತೆ ಸದಾಕಾಲ ಪರಮಾತ್ಮ ಏನು ಮಾಡಿರ್ತಾನೆ ಅಂದರೆ ರಮಾದೇವಿಯ ಜೊತೆಗೇನೇ ಇರುತ್ತಾನೆ. ರಮಾದೇವಿಗೂ ಪರಮಾತ್ಮನಿಗೂ ವಿಯೋಗ ಅಂತನ್ನೋದೇ ಇಲ್ಲ, ನಿತ್ಯಾವಿಯೋಗಿಗಳು. ಹಾಗಾಗಿ ನಿತ್ಯಂ ರಮಾಭಿಸಂಬಂಧಾತ್, ಸದಾಕಾಲ ಆ ರಮೆಯ ಲಕ್ಷ್ಮೀದೇವಿಯ ಸಂಬಂಧವಿದ್ದದರಿಂದಾಗಿ ರಮೆಯ ಸಂಬಂಧ ಸದಾಕಾಲ ಇದ್ದದರಿಂದಾಗಿ ರಾಮ ಎಂಬುದಾಗಿ ಹೆಸರು ಅಂತನ್ನೋದು ಇದೆ. ಮತ್ತು ರಾಮ ಅಂತಂದರೆ ಅಂತಂದರೆ ಕೊಡುತ್ತಾನೆ, ದಾನ ಎಂಬುದಾಗಿ ಅರ್ಥ. ಏನು ಪರಮಾತ್ಮ ಏನು ಕೊಡ್ತಾನೆ? ಮೋಕ್ಷಾದಿ ಸಕಲ ಪುರುಷಾರ್ಥಗಳನ್ನು ಪರಮಾತ್ಮ ಕೊಡುತ್ತಾನೆ. ಹಾಗಾಗಿ ಮೋಕ್ಷಾದಿ ಸಕಲ ಪುರುಷಾರ್ಥಗಳೆಂಬಂತಹ ಸಕಲ ಪುರುಷಾರ್ಥಗಳ ದಾನವೆಂಬಂತಹ ಅಂತಂದರೆ ಲಕ್ಷ್ಮಿ ಸಂಪತ್ತು, ಅಂತಹ ಸಂಪತ್ತನ್ನು ಹೊಂದಿದ್ದಾನೆ. ಮೋಕ್ಷಾದಿ ಸಕಲ ಪುರುಷಾರ್ಥಗಳ ದಾನವೆಂಬಂತಹ ಸಂಪತ್ತನ್ನು ಪರಮಾತ್ಮ ಹೊಂದಿದ್ದಾನೆ. ಹಾಗಾಗಿ ರಾಮ ಎಂಬುದಾಗಿ ಈ ರೀತಿಯಾಗಿ ಅನೇಕ ರೀತಿಯಿಂದಾಗಿ ಅರ್ಥವನ್ನು ಹೇಳುತ್ತಾ ಇದ್ದಾರೆ. ರಾಮಾನಾಂ ಹೃದಯಭಾವಾದ, ಎಲ್ಲ ಸ್ತ್ರೀಯರಿಗೂ ಕೂಡ ಅತ್ಯಂತ ಮನೋಹರನಾಗಿದ್ದಂತೆ. ಸ್ತ್ರೀಯರೆಲ್ಲರೂ ಕೂಡ ರಾಮನನ್ನು ನೋಡಿ ಮೋಹಿತರಾಗುತ್ತಾ ಇದ್ದರಂತೆ. ಹಾಗೆ ಎಲ್ಲ ಸ್ತ್ರೀಯರನ್ನು ಕೂಡ ಮೋಹಗೊಳಿಸುವಂತಹ ಅತ್ಯಂತ ಸೌಂದರ್ಯ ರಾಮನಲ್ಲಿ ಇತ್ತು. ಹಾಗಾಗಿಯೂ ಕೂಡ ರಾಮ ಎಂಬುದಾಗಿ ಕರೆಯುತ್ತಾ ಇದ್ದರು ಎಂಬುದಾಗಿ ಅನೇಕ ಅರ್ಥಗಳಿವೆ. ಅಷ್ಟೆಲ್ಲ ಅರ್ಥವನ್ನು ನಮಗೆ ತಿಳಿಯಲಿಕ್ಕೆ ಸಾಧ್ಯವಿಲ್ಲ. ಹೀಗೆ ರಾಮ ಎಂಬುದಾಗಿ ಜ್ಯೇಷ್ಠ ಪುತ್ರನಿಗೆ ರಾಮ ಎಂಬುದಾಗಿ ನಾಮಕರಣವನ್ನು ಮಾಡಿದ್ದಾನೆ. ಎರಡನೇ ಪುತ್ರನಿಗೆ ಲಕ್ಷ್ಮಣ ಎಂಬುದಾಗಿ ನಾಮಕರಣವನ್ನು ಮಾಡಿದ್ದಾನೆ. ಯಾಕೆ ಅಂತಂದರೆ ಅಂತಂದರೆ ಲಕ್ಷಣ ಎಂಬುದಾಗಿ ಅರ್ಥ. ಎಲ್ಲ ಶುಭ ಲಕ್ಷಣಗಳು ಕೂಡ ಆ ಲಕ್ಷ್ಮಣನಲ್ಲಿ ಇದ್ದವು. ಹಾಗಾಗಿ ಲಕ್ಷ್ಮಣ ಎಂಬುದಾಗಿ ನಾಮಕರಣವನ್ನು ಮಾಡಿದ್ದಾನೆ. ಮತ್ತು ಭರತ ಅಂತ ಯಾಕೆ ಅಂತಂದರೆ ಭರತೋ ಭಕ್ತಿಭರಿತೋ,
ಭಕ್ತಿಯಾದಿ ಸಕಲ ಶುಭಗುಣಗಳನ್ನು ಕೂಡ ಹೊಂದಿದ್ದಾನೆ. ಹಾಗಾಗಿ ಅವುಗಳಿಂದಾಗಿ ಭರಿತನಾದದ್ದರಿಂದಾಗಿ ಭರತ ಎಂಬುದಾಗಿ ಹೆಸರನ್ನು 3ನೇ ಮಗನಿಗೆ ಇಟ್ಟಿದ್ದಾನೆ. ಇನ್ನು 4ನೇ ಮಗನಿಗೆ ಶತ್ರುಘ್ನ ಎಂಬುದಾಗಿ ನಾಮಕರಣವನ್ನು ಮಾಡಿದ್ದಾನೆ. ಎಲ್ಲ ಶತ್ರುಗಳನ್ನು ಕೂಡ ಸಂಹಾರವನ್ನು ಮಾಡುತ್ತಾನೆ. ಹಾಗಾಗಿ ಶತ್ರುಘ್ನ ಎಂಬುದಾಗಿ ಈ ರೀತಿಯಾಗಿ 4 ಜನರಿಗೂ ಕೂಡ ತಾನು ನಾಮಕರಣವನ್ನು ಮಾಡಿದ್ದಾನೆ. ಇವತ್ತಿನ ಮಕ್ಕಳಿಗೆ ಏನೇನೋ ಹೆಸರುಗಳನ್ನು ಇಡ್ತಾರೆ, ಅದಕ್ಕೆ ಅರ್ಥವನ್ನು ಅವರೊಬ್ಬರಿಗೆ ಗೊತ್ತಾಗುತ್ತೆ, ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ. ಏನೋ ಸಂಸ್ಕೃತ ಅಂತ ಹೇಳ್ತಾರೆ, ಆ ಸಂಸ್ಕೃತಕ್ಕೆ ಪರಿಚಯವಾಗದೇ ಇರುವಂತಹ ಹೆಸರುಗಳು. ಹಾಗಾಗಿ ಆದರೆ ಇಲ್ಲಿ ಅತ್ಯಂತ ಶಾಸ್ತ್ರೀಯವಾದಂತಹ ರೀತಿಯಲ್ಲಿ ಋಷಿಮುನಿಗಳು ಹೇಳಿದಂತಹ ಮಾರ್ಗದಲ್ಲಿ ಆ ಎಲ್ಲ ನಾಮಕರಣವನ್ನು ಕೂಡ ಮಾಡಿದ್ದಾನೆ. ದಶರಥ ರಾಜನಿಗಂತೂ ಅತ್ಯಂತ ಸಂತೋಷವಾಗುತ್ತಾ ಇದೆ. ನಿರೀಕ್ಷ್ಯ ನಿತ್ಯಂ ಚತುರಃ ಕುಮಾರಾನ್ ಪಿತಾಮುದಂ ಸಂತತಮಾಪಚೋಚ್ಚಂ ವಿಶೇಷತೋ ರಾಮ ಮುಖೇಂದು ಬಿಂಬಂ ಅವೇಕ್ಷ್ಯ ರಾಜ ಕೃತಕೃತ್ಯ ಆಸೀತ್. ಯಾವುದೋ ಸಣ್ಣ ಮಕ್ಕಳನ್ನು ನೋಡಿದ್ರೇ ನಮಗೆ ಎಷ್ಟು ಸಂತೋಷವಾಗುತ್ತದೆ. ನಮಗೆ ಎಷ್ಟೇ ಕಾರ್ಯದ ಭಾರವಿದ್ದರೂ ಕೂಡ, ಎಷ್ಟೋ ಟೆನ್ಷನ್ನಲ್ಲಿದ್ದರೂ ಕೂಡ ಮಕ್ಕಳ ಮುಖವನ್ನು ನೋಡಿದರೆ ಒಂದೆರಡು ನಿಮಿಷ ನಮಗೆ ಸುಖವಾಗುತ್ತದೆ. ಆ ಎಲ್ಲ ಟೆನ್ಷನ್ನು ಮರ್ತು ಹೋಗ್ತೀವಿ. ಅಂಥದ್ದು ಸಾಕ್ಷಾತ್ತು ಪರಮಾತ್ಮ ತಾನು ಅವತಾರವನ್ನು ಮಾಡಿದ್ದಾನೆ. ಆ ರಾಮನನ್ನು ನೋಡಿದರೆ ಏನು ದುಃಖ ತಾನಿಗೆ ಇರಲಿಕ್ಕೆ ಸಾಧ್ಯವಿದೆ ಹೇಳ್ರಿ. ಅತ್ಯಂತ ಸುಖವಾಗುತ್ತಾ ಇದೆ. ಹೇಳ್ತಾರೆ, ಕೃತಕೃತ್ಯ ಆಸೀತ್. ಮೋಕ್ಷದಲ್ಲಿ ಏನೋ ಆನಂದವನ್ನು ಅನುಭವಿಸಬೇಕೋ ಆ ಆನಂದವನ್ನು ದಶರಥ ರಾಜ ಇಲ್ಲೇ ಅನುಭವಿಸುತ್ತಾ ಇದ್ದಾನೆ. ಅಷ್ಟು ಸಂತೋಷವನ್ನು ಪಡುತ್ತಾ ಇದ್ದಾನೆ. ಯಾವುದೋ ದರಿದ್ರನಾದಂತಹ ಪುರುಷ ಏನೋ ಒಂದು 10 ಕಾಸು ಸಿಗುತ್ತದೆ ಅಂತ ಸಂಚಾರ ಮಾಡಿಕೊಂಡು ಹೋದಾಗ ಏನೋ ದೊಡ್ಡ ನಿಧಿನೇ ಸಿಕ್ಕಿದರೆ ತನಗೆ ಎಷ್ಟು ಸಂತೋಷವಾಗಬೇಕು. ಹಾಗೆ ತನಗೆ ಸಂತಾನವಿಲ್ಲ ಅಂತ ದುಃಖ ಪಡುತ್ತಾ ಇದ್ದ. ಯಾವುದೋ ಸಂತಾನವಾದರೂ ಕೂಡ ತನಗೆ ಸಂತೋಷವಾಗುತ್ತಾ ಇತ್ತು. ಅಂತಹದ್ದು ಪುರುಷೋತ್ತಮನಾದಂತಹ ಶ್ರೀಹರಿಯೇ ಅವತಾರವನ್ನು ಮಾಡಿದ್ದಾನೆ. ಅಂತಹ ಪರಮಾತ್ಮನ ಮುಖವನ್ನು ನೋಡಿ ಬಹಳ ಸಂತೋಷವನ್ನು ಪಡುತ್ತಾ ಇದ್ದಾನೆ ದಶರಥ ರಾಜ. ತನ್ನ ಆನಂದಕ್ಕೆ ಸೀಮೆಯೇ ಇಲ್ಲ. ಹಾಗೆ ಆ ಭಗವಂತನ ಜನ್ಮವನ್ನು ನಾವೆಲ್ಲರೂ ಕೂಡ ಕೇಳಿದ್ದೇವೆ. ಈ ಯುಗಾದಿಯ ಶುಭ ಮುಹೂರ್ತದಲ್ಲಿ ಪರಾಭವನಾಮ ಸಂವತ್ಸರದ ಆದಿಯಲ್ಲಿ ಆ ರಾಮದೇವರ ಜನ್ಮವನ್ನು ನಾವು ಕೇಳಿದ್ದೇವೆ. ರಾಮನ ಮುಖ ಅಂತಂದರೆ ಈ ರಾಮಾಯಣವೇ, ರಾಮನ ಚರಿತ್ರೆಯೇ. ಹಾಗಾಗಿ ಈ ರಾಮಾಯಣದ ಕಥೆಯನ್ನು ಕೇಳಿ ಆ ಕಥೆಯಿಂದಾಗಿ ನಮ್ಮ ಒಂದು ಜೀವನವನ್ನು, ಹೊಸ ಸಂವತ್ಸರವನ್ನು ಪ್ರಾರಂಭವನ್ನು ಮಾಡುತ್ತಾ ಇದ್ದೇವೆ. ಹಾಗಾಗಿ ದಶರಥ ರಾಜನಿಗೆ ಹೇಗೆ ಸಂತೋಷವಾಯಿತೋ ಹಾಗೆ ನಾವೆಲ್ಲರೂ ಕೂಡ ಪರಮಾತ್ಮನ ಅನುಗ್ರಹದಿಂದಾಗಿ ಸಂತೋಷವನ್ನು ಹೊಂದೋಣ. ಆ ಭಗವಂತನ ಅನುಗ್ರಹದಿಂದಾಗಿ ಎಲ್ಲ ದುಃಖಗಳನ್ನು, ಎಲ್ಲ ಅನಿಷ್ಟಗಳನ್ನು ಕೂಡ ಪರಿಹಾರ ಮಾಡಿಕೊಂಡು ಭಗವಂತನ ವಿಶೇಷವಾದಂತಹ ಅನುಗ್ರಹಕ್ಕೆ ಪಾತ್ರರಾಗೋಣ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. 1-2 ನಿಮಿಷ ಎಲ್ಲರೂ ಕೂಡ ರಾಮನಾಮದ ಸ್ಮರಣೆಯನ್ನು ಮಾಡೋಣ. ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು, ಉತ್ತರಾದಿ ಮಠಾಧೀಶರಾದಂತಹ ಶ್ರೀಪಾದಂಗಳವರು ತಾವು ಎಲ್ಲರಿಗೂ ಕೂಡ 6 ಕೋಟಿ ರಾಮನಾಮ ಜಪದ ಒಂದು ಯಜ್ಞವನ್ನು ಮಾಡುವುದಕ್ಕಾಗಿ ಆದೇಶವನ್ನು ಮಾಡಿದ್ದಾರೆ. ಇಂತಹ ಸುಸಂದರ್ಭದಲ್ಲಿ ರಾಮಾಯಣದ ಕಥೆಯನ್ನೇ ನಾವು ಕೇಳುತ್ತಾ ಇದ್ದೇವೆ, ರಾಮಚರಿತ್ರೆಯನ್ನೇ ಕೇಳುತ್ತಾ ಇದ್ದೇವೆ. ಹಾಗಾಗಿ ಆ ರಾಮನಾಮವನ್ನು ಸ್ಮರಣೆಯನ್ನು ಮಾಡೋಣ. ಎಲ್ಲರೂ ಕೂಡ ಹೇಳ್ರಿ, ರಾಮ 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 ರಾಮ. ಜೈ ಶ್ರೀರಾಮ್. ಶ್ರೀಕೃಷ್ಣ ಅರ್ಪಣಮಸ್ತು.